ಕಿರಾಣಿ ಅಂಗಡಿಗಳಿಗೆ ಕಾದಿದೆಯಾ ಅಪಾಯ? ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ನರೇಂದ್ರ ಮೋದಿ ಅಂದ ತಕ್ಷಣ ಬಹಳಷ್ಟು ಜನ ಹೊಗಳೋಕ್ಕೆ ತಾ ಮುಂದು ನಾ ಮುಂದೆ ಅಂತ ಹೇಳ್ತಾರೆ. ಯಾಕಂತಂದರೆ ಅದರಿಂದ ಒಂದಷ್ಟು ಇವರಿಗೂ ಹೆಸರು ಬರುತ್ತೆ. ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳು ಕೂಡ ಅದು ಇಡೀ ದೇಶದ ಹಿತಕ್ಕೆ ಪೂರಕವೇ ಅನ್ನುವ ರೀತಿಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಆದರೆ ಈ ನರೇಂದ್ರ ಮೋದಿ ಆಡಳಿತ ಯಾವ ಸರ್ಕಾರದ ವಿರುದ್ಧ ಅನೇಕ ಹೋರಾಟಗಳನ್ನು ಮಾಡಿ ಅಧಿಕಾರಿ ಚುಕ್ಕಾಣಿ ಹಿಡಿದಿದೆಯೋ ಅದೇ ಸರ್ಕಾರ ಹಿಂದಿನ ಎಲ್ಲ ಸರ್ಕಾರಗಳ ನೀತಿಗಳನ್ನು ಮುಂದುವರಿಸ್ತಾ ಬಂದಿದೆ. ಅದು ರೈಲ್ವೆಯಲ್ಲಿ FDI ಇರ್ಬೋದು, ಅದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ನಿರ್ಮಲ ಗ್ರಾಮ ಯೋಜನೆ ಸ್ವಚ್ಛ ಭಾರತ ಆಗಿರ್ಬೋದು, ಈಗ ಚಿಲ್ಲರೆ ವ್ಯಾಪಾರದಲ್ಲಿ 51% ಇದ್ದಿದ್ದನ್ನು 100% ಮಾಡುವಂಥ ಒಂದು ಅಂತಿಮ ಹಂತಕ್ಕೆ ಬಂದಿರತಕ್ಕಂಥದ್ದು. ಇವೆಲ್ಲವೂ ಒಂದೊಂದು ತೆಗೆದುಕೊಂಡು ಹೋದರೆ ನರೇಂದ್ರ ಮೋದಿಯವರು ಒಂದ್ರ ಮೇಲೆ ಒಂದು ಟರ್ನನ್ನು ಉಲ್ಟಾ ನಿರ್ಧಾರಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಇವತ್ತು ಬಹಳ ದೊಡ್ಡ ವ್ಯಾಪಕವಾದಂಥ ಹೋರಾಟ ಮಾಡಿದ್ದು ಕೂಡ ಭಾರತೀಯ ಜನತಾ ಪಕ್ಷ. ಸ್ವತಃ ನರೇಂದ್ರ ಮೋದಿಯವರು ಗುಜರಾತ್ CM ಆಗಿದ್ದಾಗ ಇದನ್ನು ಯಾವ ರೀತಿ ವಿರೋಧ ಮಾಡಿದ್ರು ಅಂದರೆ, ಈ FDI ಒಳಗಡೆ ಇಟಲಿಯಿಂದ ಎಷ್ಟು ಜನ ಬರ್ತಾರೆ ಕಂಪ್ನಿಗಳು, ಅವರು ಡೈರೆಕ್ಟ್ ಇಂಡೈರೆಕ್ಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸೋನಿಯಾ ಗಾಂಧಿ ಸಂಬಂಧಿಕರು ಎಷ್ಟು ಜನ ಬರ್ತಾರೆ, ಈ ದೇಶವನ್ನು ಯಾರೋ ಹೊರಗಿನವರಿಗೆ ನಾವು ಇಲ್ಲಿ ವ್ಯಾಪಾರವನ್ನು ಅವರಿಗೆ ರತ್ನಗಂಬಳೆ ಹಾಸಿ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಕೋಟ್ಯಾಂತರ ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು, ಕಿರಾಣ ಅಂಗಡಿಗಳು ಉಳ್ಕೋಬೇಕು ಅನ್ನುವಂಥ ಮಾತನಾಡಿದಂಥ ನರೇಂದ್ರ ಮೋದಿಯವರು ಈಗ ಎಕನಾಮಿಕಲ್ ಎಸೆನ್ಷಿಯಲ್ ಅನ್ನುವಂಥ ಒಂದು ಶಬ್ದದೊಂದಿಗೆ ಇವತ್ತು ಅದನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅಂದರೆ ವಾಸ್ತವ ಭಾಳ ಭಿನ್ನವಾಗಿದೆ ಅನ್ನುವಂಥ ನರೇಂದ್ರ ಮೋದಿಯವರು ಕೂಡ ಈಗ ಅರ್ಥ ಆಗಿದೆ. ನಿಜವಾಗಲೂ ಕೂಡ ಈ ಒಂದು ಟರ್ನ್ ಡಿಸಿಷನ್ನಿಂದ ಮುಂದೆ ಏನಾಗುತ್ತೆ ಏನಾಗಲ್ಲ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಆ ಕಾರಣಕ್ಕಾಗಿಯೇ ಇದು ಭಾಳ ಮಹತ್ವದ್ದಿದೆ. ಇಡೀ ದೇಶದ ಒಂದು ಆರ್ಥಿಕ ಅಭಿವೃದ್ಧಿ, 60ರಿಂದ 70% ರೈತರ ಬದುಕಿನ ಪ್ರಶ್ನೆ ಇದೆ. ಆಗ 50ರಿಂದ 1 ಕೋಟಿಯಷ್ಟು ಸಗಟು ಮತ್ತು ಚಿಲ್ಲರೆ ವ್ಯಾಪಾರಿಗಳ ಬದುಕಿನ ಪ್ರಶ್ನೆ ಇದೆ. ಇದರೆಲ್ಲದರ ಮಧ್ಯೆ ಯುವಕರಿಗೆ ಉದ್ಯೋಗದ ಪ್ರಶ್ನೆ ಇದೆ. ಸೊ ನಾನು ಭಾಳ ಪ್ರಮುಖವಾಗಿ ವಿಚಾರವನ್ನು ಇಬ್ಬರು ಗಣ್ಯರ ಜೊತೆ ಚರ್ಚೆ ಮಾಡ್ತೇನೆ. ಆ ಕಾರಣಕ್ಕೆ ಚರ್ಚೆಯನ್ನು ಕೈಗೆತ್ತಿಕೊಳ್ತಾ ಇದ್ದೀನಿ. ಕಿರಾಣಿ ಅಂಗಡಿಗಳಿಗೆ ಕಾದಿದೆ ಅಪಾಯ. ಸೆಪ್ಟೆಂಬರ್ 2012 ಅದು ಲೋಕಸಭಾ ಚುನಾವಣೆಯ ಅಖಾಡ. ಆ ಅಖಾಡದಲ್ಲಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ರಾಜಾರೋಷವಾಗಿ ವೀರಾವೇಶವಾಗಿ ಭಾಷಣ ಮಾಡಿದ್ರು, ದೇಶ ಜನರನ್ನು ಗುಮ್ರಾಹ ಮಾಡಿದ್ರು, ಯಾವ ರೀತಿ ಜನರನ್ನು ಓಲೈಸುವಂಥ ಪ್ರಯತ್ನ ಮಾಡಿದ್ರು, ಅವತ್ತೇನು ಹೇಳಿದ್ರು, BJPಯ ಅನೇಕ ಘಟಾನುಘಟಿ ನಾಯಕರು CPI, CPM, JDU, ಸಮಾಜವಾದಿ ಪಾರ್ಟಿ, NCP ಎಲ್ಲ ಪಾರ್ಟಿಯವರು ಬೀದಿಯಲ್ಲಿ ಹೋರಾಟ ಮಾಡಿದ್ರು. ವೆಂಕಯ್ಯ ನಾಯ್ಡು ಸೈಕಲ್ ತುಳಿದ್ರು, ರವಿಶಂಕರ್ ಪ್ರಸಾದ್ ಬೀದಿಯಲ್ಲಿ ಕೂತರು, ಸುಷ್ಮಾ ಸ್ವರಾಜ್ ಲೋಕಸಭೆಯಲ್ಲಿ ಭಾಷಣ ಮಾಡಿದ್ರು, ನಿರ್ಮಲಾ ಸೀತಾರಾಮನ್ ಈಗ ವಾಣಿಜ್ಯ ಖಾತೆ ಸಚಿವೆ, ನಾವು ಯಾವ ಕಾರಣಕ್ಕೂ FDI ಒಪ್ಪಲ್ಲ ಅಂತ ಹೇಳಿದ್ರು. ಎಲ್ಲವೂ ಕೂಡ ದೇಶದ ಕಣ್ಮುಂದಿದೆ, ದಾಖಲೆ ಆಗಿದೆ. ಸೊ ಅವತ್ತು ಆಡದ ಮಾತುಗಳೇನಿದೆ ನರೇಂದ್ರ ಮೋದಿ ಅವರು, ಇವತ್ತು FDI ಅಂದರೆ ಫಸ್ಟ್ ಡೆವಲಪ್ ಇಂಡಿಯಾ ಅನ್ನುವಂಥ ಈ ರೀತಿಯ ಒಂದು ರೀತಿ ಕಣ್ಕಟ್ಟು ರೀತಿಯ ಘೋಷಣೆಗಳಿಂದ ದೇಶವನ್ನು ನಿಜವಾಗ್ಲೂ ಸರಿದಾರಿಗೆ ತರಗಾಗೋದಿಲ್ಲ, ವಾಸ್ತವವಾಗಿ ಮಾತಾಡಬೇಕಾಗತ್ತೆ. ಸೊ ನರೇಂದ್ರ ಮೋದಿ ಅವರು ಆಗ CM ಆಗಿದ್ದರು, PM ಕ್ಯಾಂಡಿಡೇಟ್ ಆಗಿದ್ದರು, BJP ಚುನಾವಣೆ ಗೆಲ್ಲಬೇಕಾಗಿತ್ತು. ಮ್ಯಾನಿಫೆಸ್ಟೋಲ್ಲೂ ಕೂಡ FDIನ ಬಲವಾಗಿ ವಿರೋಧ ಮಾಡಿದಂಥದ್ದು ಭಾರತೀಯ ಜನತಾ ಪಕ್ಷ. ಸೊ ನರೇಂದ್ರ ಮೋದಿ ಆಗ ಏನು ಹೇಳಿದ್ರು ನೋಡೋಣ. सरकार ने निर्णय किया है, उस निर्णय पर मैं अपनी टिप्पणी देना चाहता हूं. फॉरेन डायरेक्ट इन्वेस्टमेंट के लिए, FDI के लिए मैं हैरान हूं प्रधानमंत्री क्या कर रहे हैं. 100% जो छोटे व्यापारी हैं वो मेरी बात को समझे. उन्होंने अब जो हमारे किराने के व्यापारी हैं, छोटे व्यापारी हैं, उनकी दुकानों को ताला लगाने का निर्णय किया है और विदेशियों को, FDI को हिंदुस्तान में रिटेल के लिए परमिट देने का आज फैसला कर लिया है. अगर ये रिटेल के अंदर 100% इस प्रकार का मार्केट शुरू होगा तो हिंदुस्तान के छोटे व्यापारी के पास कौन खरीदी करने आएगा. दूसरा उन्होंने निर्णय किया है मल्टी ब्रांड के लिए 51% का अलाउ करने का निर्णय कर दिया है. मैं प्रधानमंत्री से पूछना चाहता हूं कि आपके इस निर्णय के कारण न सिर्फ हिंदुस्तान का छोटा व्यापारी मरेगा, लेकिन हिंदुस्तान के मैन्युफैक्चरिंग सेक्टर को भी गंभीर धक्का लगने वाला है. क्योंकि चाइना में जो माल बनेगा
वो अब हिंदुस्तान में आके डंप होगा। दुनिया के किसी देश में सस्ता माल तैयार होगा वो हिंदुस्तान में आकर के डंप होगा। और हमारा जो मैन्युफैक्चरर छोटी छोटी चीजें बनाता है, कोई छाता बनाता होगा, कोई खिलौने बनाता होगा, कोई छोटी पेन पेंसिल बनाता होगा, उनका सारे कारखाने बंद हो जाएंगे। और उसके कारण देश के लाखों गरीब मजदूर बेरोजगार हो जाएंगे, देश के नौजवान बेरोजगार हो जाएंगे। प्रधानमंत्री आपके निर्णय से देश के नौजवान बेरोजगार होने वाले हैं। आपके निर्णय से छोटे छोटे कारखाने बंद होने वाले हैं। आपके निर्णय से मैन्युफैक्चरिंग सेक्टर को गंभीर धक्का लगने वाला है। आपके निर्णय से छोटे व्यापारियों की दुकानों को ताला लगने वाला है। ये मध्यम तक की पूरी अर्थव्यवस्था तिरमिरा जाने वाली है। और इसलिए प्रधानमंत्री आवश्यकता ये थी कि आप वो निर्णय करें ताकि मैन्युफैक्चरिंग सेक्टर में विदेश में जो सस्ता माल हिंदुस्तान में प्रोडक्ट होकर के आता है उसका लेवल प्ले फील्ड मिलना चाहिए। ಸೊ ಇದು 2012 ಸೆಪ್ಟೆಂಬರ್ ತಿಂಗಳ ಚುನಾವಣಾ ಪ್ರಚಾರದ ವೇಳೆ ನರೇಂದ್ರ ಮೋದಿ ಮಾಡಿದಂಥ ಭಾಷಣ. ಸೊ ಈಗ ಬದಲಾವಣೆ ಆಗಿದೆ, ಅವರ ಸ್ಟ್ಯಾಂಡ್ ಕೆಲವು ಬದಲಾವಣೆ ಆಗಿದೆ, ಯೂ ಟರ್ನ್ ಆಗಿದೆ, ಅದಕ್ಕೆ ಅನೇಕ ಅರ್ಥಗಳು ಇದ್ದಾವೆ, ಅನೇಕ ಸಮರ್ಥನೆಗಳಿದ್ದಾವೆ. ಆದರೆ ವಾಸ್ತವ ಬೇಸಿಕ್ ಆಗಿ ಭಾರತೀಯ ಜನತಾ ಪಕ್ಷದ ಸ್ಟ್ಯಾಂಡ್ ಏನಾಗಿತ್ತು ಅದು ಈಗ ಬದಲಾಗಿದೆ. ಅಂದರೆ ಲೋಕಸಭೆಯಲ್ಲೂ ಕೂಡ ಆಗಿನ ಪ್ರತಿಪಕ್ಷ ನಾಯಕಿ ಸುಷ್ಮಾ ಸ್ವರಾಜ್, ಆಗಿನ ವಾಣಿಜ್ಯ ಸಚಿವರಾದಂಥ ಕಪಿಲ್ ಸಿಬ್ಬಲ್ ಜೊತೆಗೆ ದೊಡ್ಡ ವಾಗ್ವಾದ ಆಗುತ್ತೆ. 2 ದಿನಗಳ ಕಾಲ ವ್ಯಾಪಕ ಚರ್ಚೆ ಆಗುತ್ತೆ. ದೇಶಾದ್ಯಂತ ಚಿಲ್ಲರೆ ವ್ಯಾಪಾರಿಗಳು, ಸಗಟು ವ್ಯಾಪಾರಿಗಳು ಪ್ರತಿಭಟನೆ ಮಾಡ್ತಾರೆ, ಬಂದ್ ಮಾಡ್ತಾರೆ, ಮುಷ್ಕರ ಆಗುತ್ತೆ, ಎಲ್ಲ ಪಕ್ಷಗಳು ಕೂಡ ಬೆಂಬಲ ಕೊಡ್ತವೆ. ಸೊ ಆಗ ನಡೆದಂಥ 2012 ಚರ್ಚೆ ಏನಿದೆ ಆ ಚರ್ಚೆ ಒಂದು ಸಣ್ಣ ಝಲಕ್ ನೋಡ್ಕೊಂಬ. विकास की सीढ़ी नहीं, ये विनाश का गड्ढा है। पैसा ज्यादा मिलेगा, टाइम से पैसा मिलेगा, कमीशन खत्म हो जाएगा, कमीशन खत्म हो जाएगा, साथ साथ में टेक्नोलॉजी मिलेगी। विकास की सीढ़ी नहीं, ये विनाश का गड्ढा है। पैसा ज्यादा मिलेगा, टाइम से पैसा मिलेगा, कमीशन खत्म हो जाएगा, कमीशन खत्म हो जाएगा, साथ साथ ಎಸ್, ನಾನು ಚರ್ಚೆ ಮಾಡ್ತೀನಿ. ಮೊದಲಿಗೆ ನನ್ನ ಜೊತೆಗೆ ಇಬ್ಬರು ಗಣ್ಯರಿದ್ದಾರೆ. ಸೊ ಲಾಹೋಟಿ ನಮ್ಮ ಜೊತೆಗೆ ಸಗಟು ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಂತ ಲಾಹೋಟಿ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ FKCCನ ಮಾಜಿ ಅಧ್ಯಕ್ಷರಂತ ಜೆ ಕ್ರಾಸ್ಟಾ ಇದ್ದಾರೆ. ಕ್ರಾಸ್ಟಾ ನಿಮ್ಗೆ ಕೂಡ ಸ್ವಾಗತ. ನಾನು ಚರ್ಚೆ ಮಾಡ್ತೀನಿ, ಒಂದಷ್ಟು ಪಾಯಿಂಟ್ಗಳನ್ನು ಕೂಡ ಮಾಡ್ಕೊಂಡಿದ್ರೆ ಈಗ ನಿಜವಾಗಲೂ ಕೂಡ ನಾವು ಆಧುನಿಕ ಪ್ರಪಂಚದಲ್ಲಿ ಬದುಕುವಾಗ ಯಂತ್ರ, ಮತ್ತೊಂದು ಕಡೆ ಜಾಗತೀಕರಣ, ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಎಲ್ಲವೂ ಕೂಡ ಬೇಕಾಗುತ್ತೆ. ಆದರೆ ಭಾರತ ವಿಶೇಷವಾಗಿ ಇದು ಅಂದರೆ ರೂರಲ್ ಎಕಾನಮಿಯಲ್ಲಿ ಮೇಲೆ ನಿಂತಿರ್ತಕ್ಕಂಥ ಒಂದು ದೇಶ. ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಏನಿದ್ರು ಕೂಡ ಭಾರತ ಎಕಾನಮಿ ನಿಂತಿರ್ತಕ್ಕಂಥದ್ದೇ ಒಂದು ಸಣ್ಣ ಸಣ್ಣ ವ್ಯಾಪಾರ, ರೈತರು, ಮಧ್ಯಮ ರೈತರು, ಈ ರೀತಿಯ ಒಂದು ಎಕಾನಮಿ ಬೇಸ್ ಆಗಿರ್ತಕ್ಕಂಥ ಒಂದು ಇಂಡಿಯಾ. ಸೊ ಆ ಕಾರಣಕ್ಕಾಗಿಯೇ ಇವತ್ತು ಈ ಒಂದು FDI 100% ರಿಟೇಲ್ ಏನಿದೆ ಮಲ್ಟಿ ಬ್ರ್ಯಾಂಡ್ ಕ್ಷೇತ್ರಕ್ಕೆ ಬರೋದೇ ಆದರೆ ಅದರಿಂದ ಲಾಭ ನಷ್ಟಗಳೇನಾಗುತ್ತೆ? ಯಾಕಂದರೆ ಇಬ್ಬರು ಕೂಡ ಗಣ್ಯರಿದ್ದಾರೆ. ಇಲ್ಲಿ ಯಾವುದೇ ಪೊಲಿಟಿಕಲ್ ಡಿಬೇಟ್ ಆಗಲ್ಲ. ಇದರ ನಿಜವಾದಂಥ ಪ್ಲಸ್ ಮೈನಸ್ ಏನಾಗ್ಬೋದು, ಭಾರತಕ್ಕೆ ಲಾಭ ಆದರೆ ಹೇಗಾಗುತ್ತೆ, ಅಥವಾ ಇದರಿಂದ ನಷ್ಟ ಆಗೋದು ಅದರ ರೈತರಿಗೆ ಏನು ನಷ್ಟ ಆಗುತ್ತೆ, ಸಣ್ಣ ವ್ಯಾಪಾರಗಳಿಗೆ ಯಾವ ಥರ ನಷ್ಟ ಆಗುತ್ತೆ, ಗ್ರಾಹಕರಿಗೆ ಇದರಿಂದ ಏನು ಲಾಭ ಆಗುತ್ತೆ, ಇವೆಲ್ಲವೂ ಕೂಡ ಚರ್ಚೆ ಮಾಡ್ತೀನಿ. ನಾನು ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಗ್ರಾಫಿಕ್ಸ್ ಪಾಯಿಂಟ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಒಂದ್ಸಲ ನೋಡೋಣ. ನೇರ ಬಂಡವಾಳಕ್ಕಿರುವ ಕೆಲವು ಷರತ್ತುಗಳನ್ನು ಕೂಡ ಹಿಂದಿನ ಸರ್ಕಾರ ವಿಧಿಸಿದೆ. ನೇರ ಬಂಡವಾಳದಲ್ಲಿ 10% ಹಣವನ್ನು ಮೂಲಭೂತ ಸೌಕರ್ಯ, ಶಿಥಿಲೀಕರಣ, ಗೋದಾಮು ಸ್ಥಾಪನೆಗೆ ಈ ಮಲ್ಟಿ ಬ್ರ್ಯಾಂಡಲ್ಲಿ ಬರ್ತಕ್ಕಂಥ ಏನು ಇನ್ವೆಸ್ಟ್ಮೆಂಟ್ ಅದನ್ನು ಮೀಸಲಿಡಬೇಕು. ಅಷ್ಟೇ ಅಲ್ಲ, 2ನೇ ಪಾಯಿಂಟ್ 10 ಲಕ್ಷಕ್ಕಿಂತ ಹೆಚ್ಚು ಜನ ವಾಸ ಇರತಕ್ಕಂಥ ನಗರ ಪಟ್ಟಣಗಳಲ್ಲಿ ಮಾತ್ರ ಈ ಅಂಗಡಿಗಳು, ಅಂದರೆ ಏನು ಮಲ್ಟಿ ಸ್ಟೋರ್ ಅಂಗಡಿ ಇದು, ಚಿಲ್ಲರೆ ಅಂಗಡಿಗಳು ಓಪನ್ ಆಗಬೇಕಾಗತ್ತೆ. ಸೂಪರ್ ಮಾರ್ಕೆಟ್ ಮತ್ತು ದೊಡ್ಡ ದೊಡ್ಡ ಶಾಪ್ಗಳೇನಿದೆ, ಬ್ರ್ಯಾಂಡ್ ಮತ್ತು ಲೋಕಲ್ ವಸ್ತುಗಳು, ಅಂದರೆ ಬ್ರ್ಯಾಂಡೆಡ್ ನಾನ್ ಬ್ರ್ಯಾಂಡೆಡ್ ಅಂತ ಏನಿದೆ ವ್ಯತ್ಯಾಸ ಮಾಡಬಾರ್ದು. ಎರಡೂ ಐಟಮ್ಗಳನ್ನು, ವಸ್ತುಗಳನ್ನು, ಗ್ರಾಸರೀಸ್ಗಳನ್ನು ಮಾರಾಟ ಮಾಡಬೇಕು. ಅಲ್ಲಿ ಏನು ನಾವು ಸೂಪರ್ ಮಾರ್ಕೆಟ್ ಅಂತ ಹೇಳ್ತೀವಿ. 30% ಉತ್ಪನ್ನಗಳನ್ನು ನಮ್ಮ ದೇಶದ ಗುಡಿ ಮತ್ತು ಗೃಹ ಉತ್ಪನ್ನಗಳು, ಅಂದರೆ ಏನು ಲಘು ಉದ್ಯಮ ಅಂತ ಇರ್ತೀವಿ, ಅಲ್ಲಿಂದ ಖರೀದಿ ಮಾಡಲೇಬೇಕು ಅನ್ನುವಂಥ ಒಂದು ಷರತ್ತಿದೆ, ಕಂಡೀಷನ್ ಇದೆ. 53 ನಗರ ಪೈಕಿ ಎಲ್ಲೇ ಚಿಲ್ಲರೆ ಅಂಗಡಿ ತೆರೆದರೂ ಕೂಡ ಸ್ಥಳೀಯ, ಅಂದರೆ ಆಯಾ ರಾಜ್ಯ ಸರ್ಕಾರಗಳ ಅನುಮತಿ ಕೊಡುವ ಮತ್ತು ನಿರಾಕರಿಸುವ ಅಧಿಕಾರ ಕೂಡ ಇದೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ಅದು ಓಪನ್ ಆಗೋದು. ಯಾವುದೇ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥ ಅಂಗಡಿ ಕರ್ನಾಟಕದಲ್ಲಿ ಬಂದರೆ ಕರ್ನಾಟಕ ಸರ್ಕಾರ ಅನುಮತಿ ಕೊಡಬೇಕಾಗತ್ತೆ. ಇನ್ನೊಂದು, ರೈತರು ಬೆಳೆದ ಫಸಲನ್ನು ಅಥವಾ ತರಕಾರಿ ಹಣ್ಣುಗಳನ್ನು ಖರೀದಿಸುವ ಮೊದಲು ಆ ಏನು ಅಧಿಕಾರ ಇದೆ ಅದು ಸರ್ಕಾರ ತನ್ನ ಬಳಿ ಇಟ್ಕೊಂಡಿರುತ್ತೆ. ಅದು APMC ಇರ್ಬೋದು, ಬೇರೆ ಬೇರೆ ಹಾಪ್ಕಾಮ್ಸ್ ಇರ್ಬೋದು, ಅದು ಡೈರೆಕ್ಟ್ ಅವರೇ 100ಕ್ಕೆ 100 ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು. ಸೊ ಇದು FDIಗೆ ಇರ್ತಕ್ಕಂಥ ಒಂದಷ್ಟು ಷರತ್ತುಗಳು. ಇನ್ನು ಒಂದು ವೇಳೆ ಇದು 100ಕ್ಕೆ 100 ಬಂದರೆ ಏನಾಗುತ್ತೆ, ಏನಾಗಬಹುದು, ಒಳ್ಳೆಯದು ಅಥವಾ ಕೆಟ್ಟದ್ದು
ಅದು ಒಂದಷ್ಟು ಪಾಯಿಂಟ್ಗಳಿದೆ. ಚಿಲ್ಲರೆ ವ್ಯಾಪಾರ ಕ್ಷೇತ್ರದಲ್ಲಿ ನೇರ ವಿದೇಶಿ ಬಂಡವಾಳ ಬರೋದ್ರಿಂದ ದೇಶದ ರೈತರಿಗೆ, ಸಣ್ಣ ವ್ಯಾಪಾರಿಗಳಿಗೆ ಇದರಿಂದ ಅನ್ಯಾಯ ಆಗುತ್ತಾ, ನಿಜವಾಗ್ಲೂ ಇದರಿಂದ ಅನ್ಯಾಯ ಆಗುತ್ತಾ ಅನ್ನೋಂಥ ಒಂದು ಪ್ರಶ್ನೆ ಇದೆ. ಚಿಲ್ಲರೆ ವ್ಯಾಪಾರದಲ್ಲಿ FDI ಬರೋದ್ರಿಂದ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗುತ್ತೆ, ರೈತರು ಬೆಳೆದಂಥ ಬೆಳೆಗಳಿಗೆ ಸೂಕ್ತ ನ್ಯಾಯ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಬಹುರಾಷ್ಟ್ರೀಯ ವಿದೇಶಿ ಸೂಪರ್ ಮಾರ್ಕೆಟ್ಗಳಲ್ಲಿ ಆಮದು ವಸ್ತುಗಳನ್ನು ಮಾರಾಟ ಮಾಡುವಂತಿಲ್ಲ ಎಂಬ ಷರತ್ತು ರೈತರಿಗೆ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಈಗ ಇವರು ಹೇಳ್ತಾ ಇರ್ತಕ್ಕಂಥದ್ದು ಇಂಪೋರ್ಟ್ ಆಗಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡಬಾರ್ದು ಅನ್ನೋಂಥ ಒಂದು ಬದಲಾವಣೆ. ಒಂದೇ ಛತ್ತಿನ ಕೆಳಗಡೆ, ನಾವು ರೂಪ ಅಂತ ಹೇಳ್ತೀವಿ, ಛತ್ ಅಂತ ಕರಿತೀವಿ, ಆ ಛತ್ತಿನ ಕೆಳಗಡೆ ಮಾರಾಟ ಆಗುವಂಥ ನೂರಾರು ವಸ್ತುಗಳಿಂದ ಗ್ರಾಹಕನಿಗೆ, ಕನ್ಸ್ಯೂಮರ್ಗೆ ಲಾಭ ಹೆಚ್ಚಾಗುತ್ತಾ ಅನ್ನುವಂಥದ್ದು ಇದೆ. ಅದು ಸುಳ್ಳು ಅಥವಾ ನಿಜನ? ಚಿಲ್ಲರೆ ವ್ಯಾಪಾರಿಗಳ ವಿರೋಧದ ಹಿಂದಿರುವ ಆತಂಕಗಳೇನು, ಅವ್ರ ನಿಜವಾದಂಥ ಅವರ ಆತಂಕ ಕಾರಣ ಏನು? ಈಗಿರುವ 50 ಲಕ್ಷಕ್ಕೂ ಹೆಚ್ಚು ಚಿಲ್ಲರೆ ವ್ಯಾಪಾರಿಗಳಿಂದ, ಅಂದರೆ ದೇಶದಲ್ಲಿ 50ರಿಂದ 1 ಕೋಟಿಯಷ್ಟು ವ್ಯಾಪಾರಿಗಳಿದ್ದಾರೆ, ಸಗಟು ವ್ಯಾಪಾರ, ಅವರಿಗೆ ಮತ್ತು ದೇಶದ ಗ್ರಾಹಕರಿಗೆ, ರೈತರಿಗೆ ಏನು ಅನುಕೂಲ ಆಗುತ್ತೆ? ನೇರ ಬಂಡವಾಳ ಬರೋದ್ರಿಂದ ರೈತರಿಗೆ ಆಗುತ್ತಿರುವ ದಲ್ಲಾಳಿಗಳ ಕಾಟ, ಕಮಿಷನ್ ಏಜೆಂಟ್ರ ಹಾವಳಿ ತಪ್ಪಿ ರೈತರಿಗೆ ಸರಿಯಾದ ಬೆಲೆ ಸಿಗುತ್ತಾ ಒಂದು ವೇಳೆ ಈ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋದಾದ್ರೆ? ರೈತರು ಬೆಳೆದ ತರಕಾರಿ, ಹಣ್ಣುಗಳು, ದವಸ ಧಾನ್ಯ ಅನ್ನೋದು ಏನಿದೆ, ಈ FDI ಬಂದರೆ ಗ್ರೇಡ್ 1 ಅಂತ ಹೇಳಿ ವಿಂಗಡಿಸ್ತಾರೆ. ಟಾಪ್ ಮಾಲ್, ಟಾಪ್ ಇರ್ತಕ್ಕಂಥದ್ದು, ಅದನ್ನು ಮಾತ್ರ ತೊಗೊಂಡ್ರೆ ರೈತರು ನಷ್ಟ ಆಗಲ್ವಾ? ಬೀದಿಗಿಳಿದು ಹೋರಾಟ ಮಾಡಿ ಯಾವ ಕಾರಣಕ್ಕೂ FDIಗೆ ಅವಕಾಶ ಕೊಡಲ್ಲ ಅಂದಂಥ BJP ನೇತೃತ್ವ ಮೋದಿ ಸರ್ಕಾರ ಈಗ ಉಲ್ಟಾ ಯೂಟರ್ನ್ ಹೊಡೆದಿದ್ದೆ ಯಾಕೆ ಅನ್ನೋಂಥ ಒಂದು ಪ್ರಶ್ನೆ. ಎಸ್, ನಾನೀಗ ಚರ್ಚೆಗೆ ಓಪನ್ ಮಾಡ್ತಾ ಇದ್ದೀನಿ. ಲಾಹೋಟಿ ಅವರೇ, ನಿಮ್ಮ ಆತಂಕ ಏನು? ಸೊ ಆತಂಕ ಈಗ ಇಮ್ಮಡಿ ಡಬಲ್ ಆಗ್ತಾ ಇದೆಯಾ? ನೀವು ಮನಮೋಹನ್ ಸಿಂಗ್ ಇದ್ದಾಗ ಆತಂಕಕ್ಕೂ ಈಗಿನ ಆತಂಕಕ್ಕೂ ಏನು ವ್ಯತ್ಯಾಸ ಇದೆ? ಇಲ್ಲ, ಆತಂಕ UPA ಸರ್ಕಾರದಲ್ಲಿ ನಾವು ಏನು ನಮ್ಮದು ಒಂದು ವ್ಯಾಪಾರಸ್ಥರ, ಫಸ್ಟ್ ನಾನು ಕರೆಕ್ಟ್ ಮಾಡಿಬಿಡ್ತೀನಿ ಇಲ್ಲಿ, ನಾವು ನಮ್ಮ ಜನಸಂಖ್ಯೆ ವ್ಯಾಪಾರಸ್ಥರು 6 ಕೋಟಿ ಜನಸಂಖ್ಯೆ ಇಡೀ ನಮ್ಮ ದೇಶದಲ್ಲಿ ಈ ವ್ಯಾಪಾರದಲ್ಲಿ ತೊಡ್ಕೊಂಡಿದ್ದೀವಿ. ಸಣ್ಣ ಎಲ್ಲ ಸ್ಟೀಲ್ ಇರ್ಬೋದು, ಪಾತ್ರೆ ಇರ್ಬೋದು, ರಿಟೇಲ್ ಇರ್ಬೋದು, 6 ಕೋಟಿ ಜನಸಂಖ್ಯೆ ಪರವಾಗಿ ನಾವು ಹೇಳಿದ್ರೆ ಕನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ. ಇದೇ ಸಂಘಟನೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಬಿಫೋರ್ ಎಲೆಕ್ಷನ್, ಪ್ರೈಮ್ ಮಿನಿಸ್ಟರ್ ಆಗೋ ಮುಂಚೆ 2 ತಿಂಗಳು ನಮಗೆ ಇಡೀ ರಾಜ್ಯ, ಎಲ್ಲ ರಾಜ್ಯದಲ್ಲಿ ಸೇರಿ 1200 ಜನಕ್ಕೆ ನಮಗೆ, ಅದರಲ್ಲಿ ನಾನು ಒಬ್ಬ ಭಾಗಿಯಾಗಿ ಡೆಲ್ಲಿಗೆ ಹೋಗಿ ಅವ್ರಿಗೆ ಸಮರ್ಥನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ FDI ರಿಟೇಲ್ನ ನಾವು ನಮ್ಮ ಮಲ್ಟಿ ಬ್ರ್ಯಾಂಡ್ ಇರ್ಬೋದು, FDI 100% ರಿಟೇಲ್ ಯಾವುದನ್ನಲ್ಲೂ ನಮ್ಮ ಪ್ರಣಾಳಿಕೆಯಲ್ಲಿ ಬರೀತೀವಿ ಅಂತ ಹೇಳಿದವರು ಸರ್ಕಾರ ಇವತ್ತು ಉಲ್ಟಾ ಹೊಡೆದ್ರೆ, ಆಮೇಲೆ ಎಲ್ಲ ನಾವು ಒಂದು ಕನ್ಫೆಡರೇಷನ್ ಆಫ್ ಇಂಡಿಯಾ ಟ್ರೇಡರ್ಸ್ನವರು, ನಾಟ್ ಓನ್ಲಿ BJP, ಕಮ್ಯುನಿಸ್ಟ್ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, NCP ಇರ್ಬೋದು, ಎಲ್ಲರನ್ನೂ ಡೆಲ್ಲಿನಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಕೊಟ್ಬಿಟ್ಟು ಎಲ್ಲರೂ ಅಪೋಸ್ ಮಾಡ್ತೀವಿ ಅಂತ ಹೇಳಿರೋದು ಇವತ್ತು ಸರ್ಕಾರ ಉಲ್ಟಾ ಹೊಡೆಯೋದು. ಇದು ನೇರವಾಗಿ ವ್ಯಾಪಾರಸ್ಥರ ವಿರುದ್ಧ ಅವರು ಮಾಡಿರೋದು. ಇದು ಬಹಳ ಯಾಕೆ ಚೇಂಜ್ ಆಗುತ್ತೆ ಅಂತ ಈಗ BJP ಬಹಳ ಕ್ಲಿಯರ್ ಆಗಿದೆ. ಅವರು ಯಾವ ರೀತಿ ಬರೀ ಸ್ಟೇಟ್ಮೆಂಟ್ ಅಷ್ಟೇ ಅಲ್ಲ, ಹೋರಾಟ ಮಾಡಿದ್ರು. ಅವ್ರ ನಾಯಕರುಗಳು ಘಟಾನುಘಟಿ ಆಗಿನ ಅಧ್ಯಕ್ಷರಾದ ನಿತಿನ್ ಗಡ್ಕರಿ ಬೀದಿಯಲ್ಲಿ ಹೋರಾಟ ಮಾಡಿದ್ರು. ಕಮ್ಯುನಿಸ್ಟ್ ಅವರು 12 ಘಟಾನುಘಟಿಗೂ ನಾವು ಒಂದೇ ಸಮಾನದಲ್ಲಿ ಕುಣಿಸ್ಕೊಂಡು ಒಂದು ನೇರ ಶರದ್ ಯಾದವ್ ಇಂದ ಹಿಡಿದು ಎಲ್ಲ UPA NDA ಕೋಆರ್ಡಿನೇಟರ್ಸ್ ಎಲ್ಲರೂ ನಮ್ಮಲ್ಲಿ ಡೆಲ್ಲಿನಲ್ಲಿ ಇರೋರು ಇವತ್ತು ಪ್ರತಿಭಟನೆ ಮಾಡಿದ್ರು. ನಾವು ತಮ್ಗೆ ಇಲ್ಲಿ ಗಮನ ಹೇಳ್ತೀನಿ, ಇಡೀ ನಮ್ಮ ದೇಶ ಒಂದು ದಿನ FKCCIನೂ ಇಲ್ಲಿ ನಾವು ಸಮರ್ಥನೆ ಮಾಡಿ ಇಡೀ ಕರ್ನಾಟಕ ರಾಜ್ಯನೂ ನಿಶಬ್ದ ಆಗಿತ್ತು. ವ್ಯಾಪಾರ ಇಡೀ ದೇಶ ಮಲ್ಟಿ ಬ್ರ್ಯಾಂಡ್ನಲ್ಲಿ ಹೋಲ್ ಆಫ್ ಇಂಡಿಯಾ ಸ್ಟಾಪ್ ಮಾಡ್ರೆ ಈ BJP ಇವತ್ತು ಉಲ್ಟಾ ಕಾಯಿನ್. ಅಂದರೆ ಯಾರಿಗೆ ನಮ್ಗೆ ಇವತ್ತು ವ್ಯಾಪಾರಸ್ಥರಿಗೆ ಅನುಮಾನ ಏನಂದರೆ, ನಾವು ಇವತ್ತು ಯಾವ ಪಕ್ಷಕ್ಕೆ ಭರವಸೆ ಕೊಡಬೇಕು, ಇಲ್ಲ ಯಾವ ಪಕ್ಷನ ನಾವು ನಿರೀಕ್ಷಣೆ ಮಾಡಬೇಕು ಅಂತ ಯೋಚನೆ. ಪಕ್ಷಕ್ಕಿಂತ ಇಟ್ಸ್ ಅ ಪಾಲಿಸಿ ಮ್ಯಾಟರ್. ಪಾಲಿಸಿ ನಾನು ಹೇಳ್ತಾರದು, ನಿಮ್ಗೆ ಹಿಂದಿನ ಸರ್ಕಾರದ ಪಾಲಿಸಿ ಜನವಿರೋಧಿ ಅಂತ ಅನ್ನುವಾಗ ಈಗ ಹೆಂಗ್ ಜನಪರ ಹೆಂಗಾಗುತ್ತೆ ಅಂತ. ಜನಪರ ಇಲ್ಲ ಯಾವ ಸರ್, ಇದು ಉಲ್ಟಾ ಅಂತೂ ಸರ್ಕಾರ ಹೊಡೆದೈತೆ. ನೇರವಾಗಿ ಚಿಲ್ಲರೆ ವ್ಯಾಪಾರಿಗೆ ಏನು 2005ನಲ್ಲಿ ನಮ್ಮ ಬೆಂಗಳೂರು ರಾಜ್ಯದಲ್ಲಿ ಮಲ್ಟಿ ಬ್ರ್ಯಾಂಡ್ನಲ್ಲಿ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಆಯಿತು. ಇವಾಗ ಅವತ್ತು 2005ರಿಂದ 2017 ಚಿಲ್ಲರೆ ವ್ಯಾಪಾರದಲ್ಲಿ ಯಾರು ಸ್ಥಳೀಯಲ್ಲಿ ಒಂದು ನಮ್ಮ ಮಾಹಿತಿ ಪ್ರಕಾರ ಒಂದು 1000 ರಿಟೇಲ್ ಶಾಪ್ಸು ಕ್ಲೋಸ್ ಆಗಿಬಿಡೈತೆ. ಯಾಕಂದರೆ ಅವ್ರು ಮಾಡೋದೊಂದು ನೀತಿ, ತಾವು ಹೇಳಿದ್ರೆ ಈ ಷರತ್ತುಗಳಲ್ಲಿ ಉಲ್ಲಂಘನೆ ಹಾಕ್ಕೊಡ್ದು ಅಂತ. ಬಟ್ ಷರತ್ತು ಉಲ್ಲಂಘನೆ ಮಾಡೋದೇ ಕೆಲಸ FDIನಲ್ಲಿ. ಅದು ನಿಯಂತ್ರಣ ಯಾರು ಮಾಡೋದು? ನಾವು ನಿಮ್ಗೆ ಹೇಳ್ತೀವಿ ನೋಡಿ, APMC ಯಾರ್ಡು ನಿಯಂತ್ರಣ ಮಾರ್ಕೆಟ್ ಯಾರ್ಡು, FDI ಅಂತ ಇವ್ರು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಗೆ ಅವರು ಪ್ರೈವೇಟ್ ಮಾರ್ಕೆಟ್ 30/40ನಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಪ್ರೈವೇಟ್ ಮಾರ್ಕೆಟ್ ಅಂತ ಕೊಟ್ಟರೆ ಯಾವ ರೈತ ಬಂದು ಅಲ್ಲಿ ವ್ಯಾಪಾರ ಮಾಡ್ತಾನೆ ತಾವು ಹೇಳಿ? ಸೊ ಎಲ್ಲ ಉಲ್ಲಂಘನೆ ಮಾಡ್ತಾರೆ. FDIನ ಕೊಟ್ಟರೆ ಈ ನೀವು ಹೇಳೋದಂಗೆ ಚಿಲ್ಲರೆ ವ್ಯಾಪಾರಗಳು ಬಹಳ ಸಂಪೂರ್ಣವಾಗಿ ನಷ್ಟ ಆಗೋ ಕಾರಣ ಇದೆ. ಕ್ರಾಸ್ಟ್ ಅವರೇ, ನಿಮ್ಮ ಕೌಂಟರ್ ವ್ಯೂ ಇದೆ ಇದಕ್ಕೆ. ಸೊ FDI ಬರೋದನ್ನು 100ಕ್ಕೆ 100 ಯಾರು ಕೂಡ ವಿರೋಧ ಮಾಡೋಕ್ಕಾಗಲ್ಲ. ಯಾಕಂತಂದರೆ ನೀವು ಇನ್ವೆಸ್ಟ್ಮೆಂಟ್ ಇಲ್ಲಿ ಕ್ರಿಯೇಟ್ ಮಾಡೋಕ್ಕಾಗ್ತಿಲ್ಲ,
FDI ಅಂದರೆ ನಾನ್ ರೆಸಿಡೆಂಟ್ ಇನ್ವೆಸ್ಟರ್ಸ್ ಅಲ್ವಾ. ನೀವು ಮಧ್ಯೆ ಒಂದು ಬ್ರಿಕ್ ಇತ್ತು, ಮಧ್ಯೆ ಒಂದಿತ್ತು, ಈಗ ಡೈರೆಕ್ಟ್ ಬಂದ್ಬಿಡ್ತಾರೆ. ನಿಮ್ಮ ಇವ್ರ ಅಂಗಡಿ ಪಕ್ಕ ಇನ್ನೊಂದು ಅಂಗಡಿ ಓಪನ್ ಮಾಡ್ಬೋದು. ಸೊ ಅಂಗಡಿ ಓಪನ್ ಮಾಡೋದ್ರಿಂದ ನಾವು ಕನ್ಸ್ಯೂಮರ್ ಆ್ಯಂಗಲಲ್ಲಿ ನೋಡಿದ್ರೆ ನನಗೆ ಒಂದೇ ಕಡೆ 108 ಐಟಮ್ಗಳು ಸಿಗ್ತವೆ ವಿತ್ ಕನ್ಸೆಷನ್ನು, ಅಥವಾ ಈಗೇನು ಡಿಸ್ಕೌಂಟ್ ಇದೆ ಒಮ್ಮೆ 30% 40%. ಇವ್ರ ಅಂಗಡಿಯಲ್ಲಿ ತೊಗರಿಬೇಳೆ 80 ರೂಪಾಯಿ ಸಿಕ್ಕರೆ ನನಗೆ 65 ರೂಪಾಯಿ ಸಿಗುತ್ತೆ ಅನ್ನೋ ಥರದ್ದಿದೆ. ಸೊ ಒಂದು ಕಡೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅಂತ ಹೇಳ್ತಾರೆ, ಅದಾದಮೇಲೆ ಇಂಡಿಯನ್ ಎಕಾನಮಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಮಲ್ಟಿಪಲ್ ಎಕಾನಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಸೊ ನೀವು ಹೇಗೆ ನೋಡ್ತೀರಿ FDI 100% ಒಂದು ವೇಳೆ ಅವ್ರು ಅಪ್ರೂವಲ್ ಆಗೋದೇ ಆದರೆ, ಈಗ ಫೈನಲ್ ಕನ್ಸಲ್ಟೇಷನಲ್ಲಿದೆ, ಒಬ್ಬ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಆಫೀಸರ್ಸು ಅವರು ಅನಾನಿಮಿಟಿಯನ್ನು ಇಟ್ಕೊಂಡು ಅವ್ರು ಹೇಳಿದ್ದಾರೆ 100ಕ್ಕೆ 100 ರೆಡಿ ಇದೆ ನಮ್ಮದು 100% FDIಗೆ. ಸೊ ವಾಟ್ ಕ್ಯಾನ್ ಹ್ಯಾಪನ್ ಅಂತ ಇಲ್ಲಿ ಉಗ್ರವರೇ, ನಾವು ಯಾವಾಗಲೂ ಅಂತೀವಿ ಕಸ್ಟಮರ್ ಇಸ್ ಎ ಕಿಂಗ್, ಕನ್ಸ್ಯೂಮರ್ ಇಸ್ ಎ ಕಿಂಗ್. ಇವಾಗ 2012ರಲ್ಲಿ ಈ ಸರ್ಕಾರ ಆಪೋಸಿಟಲ್ಲಿರುವಾಗ ಎದುರು ಹಾಕಿದ್ರು, FDI ಕೂಡ ಅಪೋಸ್ ಮಾಡಿದ್ವಿ. ಈವನ್ FKCCI ಕೂಡ ಅದಕ್ಕೆ ಸಾರ್ಥಕ ಸಾಧನೆ ಕೊಟ್ಟು ಅಪೋಸ್ ಮಾಡಲಿಕ್ಕೆ. ಯಾಕೆಂದರೆ FDI ಮಲ್ಟಿ ಬ್ರ್ಯಾಂಡಲ್ಲಿ ಬಂದರೆ ಈ ಕಿರಾಣ ಅಂಗಡಿಯವ್ರಿಗೆ ತಪ್ಪೆ ಹೋಗುತ್ತೆ, APMCಗೆ ತೊಂದರೆ ಆಗುತ್ತೆ, ರೈತರಿಗೆ ತೊಂದರೆ ಆಗುತ್ತೆ, ಮಧ್ಯವರ್ತಿಗೆ ತೊಂದರೆ ಆಗುತ್ತೆ, ಕನ್ಸ್ಯೂಮರ್ ತೊಂದರೆ ಆಗುತ್ತೆ ಅಂದ್ಬಿಟ್ಟು. ಓಕೆ, ಆವಾಗ ಆ ರೀತಿ ಇತ್ತು. ಆದರೆ ಇವಾಗ ಕಾಲ ಬದಲಾಗಿದೆ. ಯಾವ ರೀತಿ ಬದಲಾಗಿದೆ ಅಂದರೆ ಇವಾಗ ಇಕಾನಮಿ ಈಸ್ ಬಿನ್ ಎಕ್ಸ್ಪಾಂಡೆಡ್. ಸರ್ 3 ವರ್ಷದಲ್ಲಿ ಅಂತಪರೇನು ಬದಲಾವಣೆ ಮನಮೋಹನ್ ಸಿಕ್ಕಿದ್ದಾಗ ಎಕಾನಮಿ ಅದೇ ಒಮ್ಮಿಗೆ 25 ವರ್ಷ ವ್ಯತ್ಯಾಸ ಇದೆಯಾ? ಅಲ್ಲ, GSTಗೆ ಒಂದು ದಾರಿ. ಈಗ ನೀವು ಮೊದಲು ಸಿಂಗಲ್ ಬ್ರ್ಯಾಂಡ್ ಕೊಟ್ಟಿದ್ರೆ ಆಲ್ರೆಡಿ, ಈಗ ರಿಬಾಕು, ನೈಕು, ಆಮೇಲೆ ನಿಮ್ಗೆ ಮೆಕ್ಡೊನಾಲ್ಡ್, KFC, ಕರ್ನಾಟಕ, ಇದು ಅದು ನಿಮ್ಗೆ ಅದು ಕೆಂಟುಕಿ ಚಿಕನ್ ಫ್ರೈಡ್ ಎಲ್ಲ ಕೊಟ್ಟಿದ್ದೀರಿ ನೀವು. ನಿಮ್ಗೆ ಏನು ವ್ಯತ್ಯಾಸ ಆಗಿದೆ? ಆಲ್ರೆಡಿ ಓಪನ್ ಆಗಿದೆ, ಅದೆಲ್ಲ ಸಿಂಗಲ್ ಬ್ರ್ಯಾಂಡ್. ಸಿಂಗಲ್ ಬ್ರ್ಯಾಂಡ್. ಇವಾಗ FDI ಈಸ್ ಆಲ್ಸೋ ನಾವು ಕಮ್ ಅಂಡರ್ ಮಲ್ಟಿ ಬ್ರ್ಯಾಂಡ್. ಮಲ್ಟಿ ಬ್ರ್ಯಾಂಡ್ ನೀವು ಏನೇ ಐಟಮ್ ಮಾರ್ಬೋದು. ಆವಾಗ ಮೆಣಸಿನಕಾಯಿ ಹಿಡಿದು AC ವರೆಗೂ. ಅವಾಗ ಏನಾಗುತ್ತೆ, ಕನ್ಸ್ಯೂಮರ್ ಏನ್ ಮಾಡ್ತಾನೆ, ಐ ಆಮ್ ಎ ಕನ್ಸ್ಯೂಮರ್. ನಾನೊಂದು ಮಾಲಿಗೆ ಹೋದಾಗ ಅಲ್ಲಿ ಸಿಗುವ ಪದಾರ್ಥಗಳು ಇಷ್ಟು ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಕೊಡುವಾಗ ನಾನು ಅದನ್ನು ಖರೀದಿ ಮಾಡ್ತೀನಿ. ಕಿರಾಣ ಅಂಗಡಿಗೆ ಹೋದರೆ ಕೊಳೆತೋಗಿರೋದು, ಕರೆಕ್ಟಾಗಿ ಕ್ಲೀನ್ ಮಾಡಿರೋದು, ಸರಿಯಾಗಿ ಪ್ಯಾಕ್ ಮಾಡೋದು ಸಿಗುತ್ತೆ. ಆ ಕಾಲ ಹೊರಟೋಯ್ತದು. ಬಟ್ ನನಗೇನು ಅನಿಸ್ತಲ್ಲ ಪಕ್ಕ, ನಾನು ಕಿರಾಣಿ ಅಂಗಡಿಯಲ್ಲಿ ತಗೊಂಡು ನಾನು ಜೀವನ ಮಾಡೋದು ಇಷ್ಟು ವರ್ಷ. ನಾನು ಬಿಗ್ ಬಜಾರ್ ನೋಡಿದ್ದೀನಿ, ಕಿರಾಣಿ ಇವಾಗ ರೂರಲ್ ಎಕಾನಮಿ ನಿಂತಿರೋದು. ಈಗ ಅವ್ರ ಬಗ್ಗೆ ಕೆಲವು ಆರೋಪಗಳಿವೆ, ನಾನು ಬರ್ತೀನಿ ಚರ್ಚೆಗೆ. ನನ್ನ ಅನುಭವ ಹೇಳ್ತೀನಿ ಕೇಳಿ. ಆಳಂದಂತ ಹಿರಿಯ ಊರುಗಳಲ್ಲಿ ಕಿರಾಣಿ ಅಂಗಡಿಗಳಿದೆ. ಮಲ್ಟಿ ಬ್ರ್ಯಾಂಡ್ ಇರುವ ಮಾಲ್ಗೆ ಫಾರಿನ್ ಕಂಟ್ರಿಗೆ ಹೋದ್ರೆ ಟೊಮೆಟೊ ಒಂದೇ ಸೈಜು ನಿಮ್ಗೆ ಒಂದೇ ಸೈಜ್ಗಳು ಸಿಕ್ಕಿಬಿಡುತ್ತೆ. ಮೀಡಿಯಂ ಸೈಜು, ಸ್ಮಾಲ್ ಸೈಜ್ ಒಂದೇ ಸೈಜ್ ಸಿಕ್ಬಿಡುತ್ತೆ. ಪೊಟೆಟೊ ತಗೊಳ್ಳಿ, ಪೊಟೆಟೊ ಕೂಡ ಒಂದೇ ಸೈಜ್ ಇಲ್ಲಿ ಸಿಗುತ್ತಾ? ಸಿಗಲ್ಲ. ಅಂದರೆ ಈ ಮಲ್ಟಿ ಬ್ರ್ಯಾಂಡ್ ಅವ್ರು ಏನು ಮಾಡ್ತಾರೆ, ಆಯಾ ಸೆಗ್ರಿಗೇಷನ್ ಮಾಡ್ಬಿಟ್ಟು ಸೈಜ್ ಪ್ರಕಾರ ಮಲ್ಟಿ ಬ್ರ್ಯಾಂಡ್ ಮೈಂಡ್ ಇಲ್ಲ ಸರ್. ನಮ್ಮ ಇನ್ನೂ ಎಕಾನಮಿ ಆ ಲೆವೆಲ್ ಇಂಪ್ರೂವ್ ಆಗಿಲ್ಲ. ಅಮೆರಿಕ ನಾವಿನ್ನು ಬ್ರೆಜಿಲ್ ಆಗಿಲ್ಲ. ಆದ್ರೆ GST ಬಂದಾಗ ಇದೆಲ್ಲ ಅನುಕೂಲವಾಗಿ ಬಂದ್ಬಿಡುತ್ತೆ. ಸಪ್ಲೈಯರ್ ಆಂಗಲ್ ಅಲ್ಲಿ ನೋಡಿದ್ರೆ ರೈತನಿಗೆ ಏನ್ ಲಾಭ ಆಗುತ್ತೆ? ಇದ್ರಾಗೆ ಖಂಡಿತ ಲಾಭ ಆಗುತ್ತೆ. ಯಾಕಂದ್ರೆ ಇಷ್ಟು ವರ್ಷ ಏನಾಯ್ತು, ಕಳೆದ 70 ಇಯರ್ಸ್ನಿಂದ ಮಧ್ಯವರ್ತಿಗಳು ಎಲ್ಲ ಕಾಸು ಮಾಡಿದ್ರು, ದಳ್ಳಾಳಿಗಳು. ಯಾಕಂದ್ರೆ ಇವಾಗ ಟೊಮೆಟೊ ತಗೊಳ್ಳಿ, ಟೊಮೆಟೊ ಪಾಪ ಅವನು ರೈತಾಪಿ ಅಲ್ಲಿಂದ ಮಾರ್ಕೆಟ್ ತಗೊಂಡ್ಬಂದು ಕನ್ಸ್ಯೂಮರ್ಗೆ 25 ರೂಪಾಯಿ, 35 ರೂಪಾಯಿ, 45 ರೂಪಾಯಿ ಅಂದ್ರೂ ಅವನಿಗೆ ಸಿಗೋದು 5 ರೂಪಾಯಿ, 10 ರೂಪಾಯಿ. ಅದು ಸಿಗಲ್ಲ ಸರ್, ಬಾಡಿಗೆ ವಾಪಸ್ ಹೋಗಿದೆ ಅಷ್ಟು ಅಲ್ವಾ? ಅಂದ್ರೆ ಲಾರಿ ಬಿಟ್ಟು ಓಡೋಗಿದ ರೈತರು, ನಾವೇ ಎಷ್ಟು ಸಲ ಓಡೋಗಿದ್ವಿ. ಮಲ್ಟಿ ಬ್ರ್ಯಾಂಡ್ ನಲ್ಲಿ ಇವಾಗ FDI ಬಂದ್ಬಿಟ್ರೆ ಇವ್ರು ಏನ್ ಮಾಡ್ತಾರೆ, ಅದನ್ನೆಲ್ಲ ಖರೀದಿ ಮಾಡ್ಬಿಟ್ಟು ಅದನ್ನ ಸೆಗ್ರಿಗೇಷನ್ ಮಾಡ್ಬಿಟ್ಟು ಬಾಕಿ ಟೊಮೆಟೊಗಳು ಫುಡ್ ಪ್ರೊಸೆಸಿಂಗ್ ಹೋಗುತ್ತೆ. ಆಯ್ತು ನಿಮ್ಗೆ ಅಲ್ಲ, ನಮ್ಮಲ್ಲಿ ನಮ್ಮ ಇಂಡಿಯನ್ ಫುಡ್ ಪ್ರೊಸೆಸಿಂಗ್ ಇನ್ನು 6% ಮೇಲೆ ಇಂಪ್ರೂವ್ ಆಗಿಲ್ಲ. ನಮ್ಮ ಹತ್ರ ಇನ್ನು ವೇರ್ ಹೌಸ್ ಇಲ್ಲ, ಕೂಡ ಕೋಲ್ಡ್ ಸ್ಟೋರೇಜ್ ಗಳ ವ್ಯವಸ್ಥೆ ಇಲ್ಲ. ಅದನ್ನ ನೀವು ಸರ್ಕಾರ ಮಾಡಿ ಸ್ವಾಮಿ ನರೇಂದ್ರ ಮೋದಿ ಅವರೇ, ನೀವು ಮಾಡಿ ಅದನ್ನ. ನೀವು FDI ಅಂತಂದ್ರೆ ಫಸ್ಟ್ ಡೆವಲಪ್ ಇಂಡಿಯಾ ಅಂತ ಹೇಳ್ತೀರಿ, ಬರೀ ಇಂಥ ಬರೀ ಡೈಲಾಗ್ಗಳ ಮೇಲೆ ನಡೆಯಲ್ಲ ದೇಶ. ಶುಡ್ ಬಿ ಪ್ರಾಕ್ಟಿಕಲ್ ಆನ್ ದಿ ಅರ್ತ್. ನೋಡಿ, 2008ಇಂದ APMC ಕಾಯ್ದೆ ತಂದ್ರು. ನಾವು ಇವಾಗ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ಗೆ ಬರ್ತೀನಿ. ಯಾರು ಬೇಕಾದ್ರೆ ಯಾರು ಖರೀದಿ ಮಾಡ್ಬೋದು. FDI ಪ್ರಕಾರ ಮಲ್ಟಿ ನಿಮ್ಗೆ ಒಂದು ಕ್ಲಾರಿಫೈ ಮಾಡ್ತೀನಿ. ಈಗ ಚಪ್ಪಲಿ, ಶೂ, ಬೆಲ್ಟ್, ಬ್ಯಾಗ್, ವ್ಯಾನಿಟಿ ಬ್ಯಾಗ್ಗಳಲ್ಲಿ AC ರೂಮಲ್ಲಿ ಮಾರ್ತಾರೆ. ಅದಕ್ಕೆ ಇದು ಎಕ್ವಿಪ್ಡ್ ಆದಂಥ ಒಳ್ಳೆಯ ಒಂದು ಜಗಮಗ ಕಲರ್ ಇರ್ತಕ್ಕಂಥ ಲೈಟಿಂಗ್ ಅಲ್ಲಿ ಇರುತ್ತೆ. ನಾವು ತಿಂತಕ್ಕಂಥ ಫುಡ್ ರಸ್ತೆಯಲ್ಲಿರುತ್ತೆ. ಸೊ ಅದನ್ನ ಹೈಜಿನಿಕ್ ಯಾಕೆ ಕೊಡೋಕ್ಕಾಗಲ್ಲ? ಇಲ್ಲ, ಅದಕ್ಕೆ ಹೇಳೋದು, ನೇರ ಬಂಡವಾಳ ಮಾಡಿದ್ರಲ್ಲ ಅವ್ರಿಗೂ ಆಪರ್ಚುನಿಟಿ ಐತೆ. ಯಾರು ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಬಂದು ಇವತ್ತು 12 ವರ್ಷ ಆಯಿತು ನಮ್ಮ ದೇಶದಲ್ಲಿ. ವಾಲ್ಮಾರ್ಟು ಬಂದೈತೆ,
ಬೇರೆ ಕಂಪ್ನೀಸು ಬಂದೈತೆ. ರೈತರಿಗೆ ನೇರವಾಗಿ ಖರೀದಿ ಮಾಡಿ ಅವ್ರು ಎಷ್ಟು ರೈತರು ಖರೀದಿ ಮಾಡಿದ್ದಾರೆ, ಇಲ್ಲ ಇಂಪೋರ್ಟೆಡ್ ಫ್ರೂಟ್ಸ್ನ ಇಲ್ಲಿ ಡಂಪ್ ಮಾಡಿದ್ದಾರೆ, ಅದು ನಾವು ಕಾದು ನೋಡಬೇಕಾಗಿದೆ. ಅದೇ ಹೇಳೋದು, ನಾವು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನೀವು ಮಾಡುವಾಗ 30% ಲೋಕಲ್ ಸೋರ್ಸು ಅಂತ ಹೇಳ್ತಿರಲ್ಲ, ಇವ್ರು ಮುಟ್ಟಲ್ಲ. 100% ಔಟ್ಸೋರ್ಸಿಂಗ್ ಔಟ್ಸೈಡ್ ಆಗುತ್ತೆ. ನಮ್ಮ ರೈತರಿಗೆ ಕಂಟಕ ಸಂಭವ ಆಗಿದೆ. ಈಗ ಒಂದು ಲವಟ್ ನಿಮ್ಮಲ್ಲಿರ್ತಕ್ಕಂಥ ಆರೋಪ ಏನು, ರೈತರನ್ನ ನೀವು ಪ್ರಾಣ ತಿಂತೀರಿ, ಅವ್ರ ಐಟಮ್ಗಳು ಸರಿಯಾದ ರೇಟ್ ಕೊಡಲ್ಲ, ನಿಮ್ಗೆ ಇಲ್ಲಿ ಬಂದು 10-15% ಕಮಿಷನ್ ಕೊಡ್ಬೇಕು, ಅಲ್ಲಿ ಒಬ್ಬ ಏಜೆಂಟ್ ಇರ್ತಾನೆ ಆತ 15% ಕಮಿಷನ್ನು, ನನಗೆ ಅವತ್ತು ರೇಟ್ ಮಾರ್ಕೆಟ್ ರೇಟ್ ಇದ್ರೆ ನಾನು ಬದುಕ್ದೆ, ಮಾರ್ಕೆಟ್ ಇಲ್ಲ ಅಂದ್ರೆ ನೇಣೆ. ದೇಶ ಬದಲಾಗೈತೆ, ಎಲ್ಲಾ ಕಡೆ ಈ ಆಕ್ಷನ್ ಆಗ್ತಾ ಇದೆ, ಎಲ್ಲಾ ಕಡೆ ಆಪರ್ಚುನಿಟಿ ಐತೆ. ರೈತರು ಇವಾಗ ಟೆಕ್ನಾಲಜಿ ಹೊಂದ್ಕೊಂಡಿದ್ದಾರೆ. ಮೊದಲನೇ ಒಂದು 10 ವರ್ಷ ಹಿಂದೆ ಹೇಳಿದ್ರೆ ನಾವು ನಿಮ್ಮ ಮಾತನ್ನ ಒಪ್ಕೊಂತಾ ಇದೆ, ಇವಾಗ ಸಾಧ್ಯ ಇಲ್ಲ. ಇಲ್ಲ, ನಾವು ಇವಾಗ ನೋಡಿದ್ದೀವಿ ತಾಲೂಕಿಲ್ಲ ಈ ಆಕ್ಷನ್ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಆಪರ್ಚುನಿಟಿ ಐತೆ, ಎಲ್ಲೋ ಒಂದು ಸಂಭವ ಗೊತ್ತಾ, ದೊಡ್ಡ ರೈತರಿಗೆ ತುಂಬಾ ಕೋಟಿ ವೆಲ್ ಎಜುಕೇಟೆಡ್ ಅವರಿಗೆ 99% ರೈತರಲ್ಲ, ಮಾರ್ಕೆಟ್ಸ್ ನ ಕ್ರಿಯೇಟ್ ಮಾಡಿ, 5 ಎಕರೆ 3 ಎಕರೆ 4 ಎಕರೆ ಇಟ್ಟವನಿಗೆ ಆಗಲ್ಲ ಅದು. ಇಲ್ಲ, ಮಾರ್ಕೆಟ್ಸ್ ನ ಕ್ರಿಯೇಟ್ ಮಾಡಿ. ಅದಕ್ಕೆ ನೀವು ಹೊರ ರಾಜ್ಯದಿಂದ ನಮ್ಗೆ ನಾವು ಹೇಳೋದು, ವ್ಯಾಪಾರಸ್ಥರ ಪರವಾಗಿ ನಾನು ಹೇಳ್ತೀನಿ, ನಮಗೂ 3-4% ನಲ್ಲಿ ಯಾವುದೇ ಬ್ಯಾಂಕ್ ನಲ್ಲಿ ನಮ್ಗೆ ಸಾಲ ಕೊಡಿಸಿ, ನಾವು ಎಂತ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಬಂದ್ರೂ ನಾವು ಅವ್ರಿಗೆ ವ್ಯಾಪಾರನಲ್ಲಿ ಹಿಂದಿಡಲ್ಲ, ನಮ್ಮ ಕನ್ಸ್ಯೂಮರ್ಸ್ ಅವ್ರಿಗೆ ಹೋರಾಡ್ತೀವಿ. ಬಟ್ ನಮಗೆ 4% ನಲ್ಲಿ ಆಪರ್ಚುನಿಟಿ ಕೊಡಿ, ನಾವು 14% 15% ನಲ್ಲಿ ಬಂಡವಾಳ ಮಾಡಕ್ಕೆ ಸಾಧ್ಯ, ಕಾಂಪಿಟೇಷನ್ ಮಾಡಕ್ಕೆ ಆಗಲ್ಲ. ಎಸ್, ಕಾಸ್ಟ್ ಒಂದು ಸಣ್ಣ ಬ್ರೇಕ್ ತೊಳ್ತೀನಿ. ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಅಂತ ಕಪಿಲ್ ಸಿಬ್ಬಲ್ ಹೇಳಿದ್ರು, ಈಗೂ ಹೇಳ್ತಾ ಇದ್ದಾರೆ. ಅದು ಡೈರೆಕ್ಟ್ ಇಂಡೈರೆಕ್ಟ್ ಎರಡು ಥರ. ಎಂಪ್ಲಾಯ್ಮೆಂಟ್ ಅಂದರೆ ಡೈರೆಕ್ಟ್ ಉದ್ಯೋಗ, ಅದಕ್ಕೆ ಸಪೋರ್ಟಿವ್ ಆದಂಥ ಎಂಪ್ಲಾಯ್ಮೆಂಟ್ ಒಂದಿರುತ್ತೆ, ಇಂಡೈರೆಕ್ಟ್. ಸೊ ನಿಜವಾಗ್ಲೂ ಇದರಿಂದ ಎಷ್ಟು % ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇವ್ರು ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು. ಮೇಕ್ ಇನ್ ಇಂಡಿಯಾದಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದ್ರು, 20 ಲಕ್ಷ ಉದ್ಯೋಗ ಸಿಕ್ಕಿಲ್ಲ. ಈಗ ರಿಟೇಲ್ ಕ್ಷೇತ್ರದ ಅಷ್ಟು ಉದ್ಯೋಗ ಸಿಕ್ಬಿಡುತ್ತಾ? ಬರುತ್ತೆ, ಸಾಧ್ಯ ಇದೆಯಾ? ಖಂಡಿತ ಬರುತ್ತೆ, ಖಂಡಿತ ಬರುತ್ತೆ. ಯಾಕೆ ಬರುತ್ತೆ ಹೇಳ್ಕೊಳ್ಳಿ. ಈಗ ಇದೊಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಇವ್ರದ್ದು ಒಂದು ಯಾವ ರೀತಿ ಇದನ್ನ ಅವರು ಡೈರೆಕ್ಟ್ ಆಗಿ ಫಾರ್ಮ್ ಲ್ಯಾಂಡ್ ನಿಂದ ಖರೀದಿ ಮಾಡಿ ತಗೊಂಡ್ಬರ್ತಾರೆ, ಮಧ್ಯವರ್ತಿಗಳಿಲ್ಲ. GST ಕೂಡ ಈಸ್ ಸೇಮ್, ಅಂದ್ರೆ ಮ್ಯಾನುಫ್ಯಾಕ್ಚರರ್ ಟು ಕನ್ಸ್ಯೂಮರ್ಸ್, ಮಧ್ಯವರ್ತಿಗಳಿಲ್ಲ. ಆವಾಗ ಆಹಾರ ಪದಾರ್ಥದಲ್ಲಿ ಯಾಕೆ ಮಧ್ಯವರ್ತಿಗಳು ಬೇಕು? ನಾನು ಲಾವಟ್ ಹತ್ರ ಜಗಳ ಆದ್ರೆ ಆಡಬಹುದು. ಸ್ವಾಮಿ, ನನಗೆ ಡಿಮಾಂಡ್ ಸಾಲ ಇದೆ, ರೇಟ್ ಯಾರು ಫಿಕ್ಸ್ ಮಾಡಲ್ಲ, ಲಾವಟ್ ಕೊಡ್ತಾರೆ, ಯಾರು ಕೊಡ್ತಾರೆ? ಡಿಮಾಂಡ್ ಅಂಡ್ ಸಪ್ಲೈ. ನಾನು ಹೇಳ್ತಾರೆ ಅವ್ರು ತಪ್ಪು ಸರಿ ಅಂತ ಹೇಳ್ತಲ್ಲ, ಆದ್ರೆ ಅವರು ಒಪ್ಕೊಂಡಿದ್ದಾರೆ. ಅನೇಕ 2 ವರ್ಷದಿಂದ ಬರಗಾಲ ಇತ್ತು, ರೈತರು ದುಡ್ಡು ಕೊಡ್ತಾರೆ, 10,000 15,000 ಕೊಡ್ತಾರೆ, ನಿನ್ ಹಾಕಪ್ಪ ಬೀಜ ಹಾಕು ಬಿತ್ತು ನೆಕ್ಸ್ಟ್ ಬಂದಾಗ ಕೊಡು ಅಂತ. ಎಕಾನಮಿ ನೀವು ಮಲ್ಟಿ ಬ್ರ್ಯಾಂಡ್ ಅಲ್ಲಿ ಆಗಲ್ಲ, ಹೈಪರ್ ಮಾರ್ಕೆಟ್ ಅಲ್ಲಿ ಆಗಲ್ಲ. ಇದೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಗರ್ಕಿನ್ಸ್ ಸಣ್ಣ ಸೌತೆ, ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಅದು ಕೂಡ ತರಕಾರಿ ತಾನೆ, ಅದು ಹೌದು ಅಲ್ವಾ? ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಅದಕ್ಕೆ APMC ಹಾಕಿಲ್ಲ ಸರ್. ನೀವು ಹೇಳ್ತಾ ಇದ್ರು ಈ ಕಣ್ಣು ಏನೋ ಬಹಳ ಬ್ರ್ಯಾಂಡ್, ಒಂದೇ ಸೈಜ್ ಇರೋ ಟೊಮಾಟೊ, ಒಂದೇ ಸೈಜ್ ಇರೋ ಬದನೆಕಾಯಿ. ಅವರು ನಮ್ಮ ರೈತರಿನ ಟೆಕ್ನಾಲಜಿ ಕೊಡಿ. ಈ ರೈತರ ಲೀಸ್ ಲ್ಯಾಂಡ್ ತಗೊಂಡ್ಬಿಟ್ಟು ಅವ್ರ ಟೆಕ್ನಾಲಜಿ ಕೊಟ್ಬಿಟ್ಟು ಈ ತರ ಬೆಳೆಸಿ ಕಾಂಟ್ರಾಕ್ಟ್ ಫಾರ್ಮ್ ನಲ್ಲಿ ಬಹಳ ಕಡೆ ಮೋಸ ಆಗೈತೆ. ಮೋಸ ಆಗೋದು ಬಿಟ್ಬಿಡಿ, ಮೋಸ ಆಗೋದು ಬೇರೆ. ಆದ್ರೆ ಈ ಗರ್ಕಿಸ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ನಮ್ಗೆ ರಾಜ್ಯ ರೈತ ಸಂಘದ ಅಧ್ಯಕ್ಷನ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರು ಚಿಲ್ಲರೆ ವ್ಯಾಪಾರ, ಸಗಟು ವ್ಯಾಪಾರಗಳು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಮಿಡ್ಲ್ ಮನ್ಗಳಿದ್ದಾರೆ, ಕಮಿಷನ್ ನಡೀತಾ ಇದೆ, ಏಜೆಂಟ್ರಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಮಲ್ಟಿ ಬ್ರ್ಯಾಂಡ್ ಅಲ್ಲಿ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದ್ರೆ ರೈತರಿಗೆ ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ. ಮೋದಿ ಅವರು ಹೇಳ್ತಿದ್ದಾರೆ ನೋಡಿ, ಎಲ್ಲ ಚೇಂಜ್ ಆಗುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲ, ಫಸ್ಟ್ ಡೆವಲಪ್ಮೆಂಟ್ ಇಂಡಿಯಾ ಅಂತದು. ಏನಾಗುತ್ತೆ ಈಗಾಗಲೇ ಇವರ ಮನಸ್ಥಿತಿಗಳನ್ನೇ ನಮಗೆ ಅರ್ಥ ಆಗ್ತಾ ಇದೆ. ಇವರು ರೈತರನ್ನ ಉದ್ಧಾರ ಮಾಡೋ ದಿಕ್ಕಿನಲ್ಲಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಈಗಾಗಲೇ 79 ವರ್ಷ ದೇಶನ ಆಡಳಿತ ಮಾಡಿರೋ ಅಂಥವ್ರು ರೈತರಿಗೋಸ್ಕರ ಏನ್ ಕೊಟ್ರು? ಒಂದು ದೊಡ್ಡ ಸಮುದಾಯ ದೇಶದಲ್ಲಿ ಗ್ರಾಮ ಭಾರತ ಅಂತ ಕರೀತಾರೆ. ಇದ್ರ ಬಗ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಏನೂ ಮಾಡಿಲ್ಲ. ಈಗ ರೈತ ಸಮುದಾಯ ಎಲ್ಲಿಗೆ ಹೋಗಿದೆ ಅಂದ್ರೆ ಸಾವಿನ ಮೆಟ್ಟಲಲ್ಲಿ ನಿಂತಿದೆ. ಇದಕ್ಕೆ ಪರಿಹಾರ ಏನು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದಕ್ಕೆ ಪರಿಹಾರವೇ? ಇದರಿಂದ ದೇಶದ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ಅನಿಸ್ತಾ ಇದೆಯಾ? ದೇಶ ಲೂಟಿ ಮಾಡೋರ್ಗೆ ದೇಶನ ವ್ಯವಸ್ಥಿತವಾಗಿ ಬಿಟ್ಕೊಟ್ರೆ ಏನು ಉಳಿಯುತ್ತೆ? ಏನು ಉಳಿಯೋದಿಲ್ಲ. ಮೋದಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಉದ್ಯೋಗ ಸಿಗುತ್ತೆ, ಆಮೇಲೆ ಸ್ಥಳೀಯವಾಗಿ ಉತ್ಪಾದನೆ ಮಾಡೋರಿಗೆ ಅನುಕೂಲ ಆಗುತ್ತೆ, ಆಮೇಲೆ ಹೊರಗಿನ ಬಂಡವಾಳ ಬಂದರೆ ದೇಶದಲ್ಲಿ ಉತ್ಪಾದನೆ ಮಾಡ್ತಾರೆ, ಕನ್ಸ್ಯೂಮರ್ಗೆ ಅನುಕೂಲ ಆಗುತ್ತೆ, ರೈತರಿಗೆ ಸರಿಯಾದ ಬೆಲೆ ಸಿಗುತ್ತೆ, ಮಿಡ್ಲ್ ಮನ್ ಇರಲ್ಲ, ಏಜೆಂಟರ್ ಇರಲ್ಲ, ಕಮಿಷನ್ ಇರಲ್ಲ ಅನ್ನುವಂಥ ಒಂದು ಸಮರ್ಥನೆ.
ಇದು ಯಾವನೋ ಜಗತ್ತಿನ MNC ಕಂಪನಿಗಳನ್ನ ಕರ್ಕೊಂಬಂದು ಇಲ್ಲಿ ಉದ್ಧಾರ ಮಾಡೋದಕ್ಕೆ ಅವ್ರ ಕಾರ್ಯಕ್ರಮ ಇದೆ. ಇದೇ MNCಗಳನ್ನ ಈಗ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು. ಏನು ಇನ್ಶೂರೆನ್ಸ್ ಕಂಪನಿಗಳಿಗೆ, ಏನು ಕ್ರಾಪ್ ಇನ್ಶೂರೆನ್ಸ್ ಕಂಪನಿಗಳು ದೇಶದಲ್ಲಿ ಒಂದು 16 ಇದಾವೆ. ಅದಕ್ಕೆ ರೀತಿಯನ್ನ ಮಾಡಿಫಿಕೇಶನ್ ಮಾಡಿ ಈಗ ಇದೇ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಇವ್ರನ್ನ ಕರ್ಕೊಂಬಂದ್ ಬಿಟ್ಟಿದ್ದಾರೆ. ಅಲ್ಲಿ ಇದೇ ತಂತ್ರವನ್ನ ಇಲ್ಲೂ ಕೂಡ ಮಾಡ್ತಕ್ಕಂಥದ್ದು. ಇದರಿಂದ ದೇಶದ ಉದ್ಧಾರ ಅಂತೇಳಿ ನಮ್ಗೇನ್ ಕಾಣೋದಿಲ್ಲ, ಆದ್ರೆ ದೇಶನ ಅಡ ಇಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಅಲ್ಲ, ಯಾಕೆ ಮೋದಿ ಅವರು ಉಲ್ಟಾ ಹೊಡೆದ್ರು ಅಂತ ಮೊದಲು ಬಹಳ ದೊಡ್ಡ ಪ್ರಮಾಣದ ಅವರೇ ಬೀದಿಗೆ ಇಳಿದು ಹೋರಾಟ ಮಾಡಿದ್ರು. ನಾನು ಯಾವ ಕಾರಣಕ್ಕೆ ಒಪ್ಪಲ್ಲ, ಸೋನಿಯಾ ಗಾಂಧಿ ಅವರು ಯಾರೋ ಕರ್ಕೊಂಡ್ ಬರ್ತಾ ಇದ್ದಾರೆ FDI ನಲ್ಲಿ, ಇಟಲಿಯಿಂದ ಬರ್ತಾ ಇದ್ದಾರೆ ಇನ್ವೆಸ್ಟರ್ಸು, ಈ ದೇಶದ ಚಿಲ್ಲರೆ ವ್ಯಾಪಾರಿಗಳು ಬೀದಿ ಪಾಲಾಗ್ತಾರೆ ಅಂತ ಹೇಳದಂತ ಮ್ಯಾನಿಫೆಸ್ಟೋ ಕೂಡ ಹೇಳಿದ್ರು FDI ಬೇಡ ಅಂತ. ನೋಡಿ ಅದ್ ಹೆಂಗ್ ಬದಲಾವಣೆ ಆಯ್ತು ಅಂತ. ಆಡಳಿತದ ವಿರುದ್ಧ ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡ್ಬೇಕು ಅದ ಮಾಡಿದಾರೆ ಅಷ್ಟೇ ಬಿಟ್ರೆ ಇವರು ಇಚ್ಛಾಶಕ್ತಿ ಅಲ್ಲ ಅನ್ನೋದನ್ನ ಇವ್ರ ಕೆಲಸಗಳನ್ನ ನೋಡಿ ನಮ್ಗೆ ಅರ್ಥ ಆಗತ್ತಲ್ಲ. ಸೊ ಅಂದ್ರೆ ನಿಮ್ಮ ಪ್ರಕಾರ ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ FDI ಅನ್ನುವಂಥದ್ದು ಪರಿಹಾರ ಅಲ್ಲ. ಈಗ ಅದು ಪರಿಹಾರವೂ ಅಲ್ಲ, ಅದು ದೇಶ ಹೊಡಿತಕ್ಕಂತ ಒಂದು ಬಹಳ ಸುಸಜ್ಜಿತವಾದಂತ ವ್ಯವಸ್ಥೆ ಅದ ಅಷ್ಟೇ. ಯಾರ್ಯಾರು ದೇಶದಲ್ಲಿ ಏನು ಬಂಡವಾಳಸ್ಥರು ಇದ್ದಾರೆ ಅವರು ಇಂಥವ್ರ ಕಳ್ಳರ ಮುಖಾಂತರ ಇಲ್ಲೇ ಇನ್ವೆಸ್ಟ್ ಮಾಡಿ ಇಲ್ಲಿಂದಲೇ ಲೂಟಿ ಮಾಡ್ತಕ್ಕಂತ ಒಂದು ತಂತ್ರ ಅಷ್ಟೇ. ಅಂದ್ರೆ ಇದನ್ನ ನೀವು 100% FDI ನ ಕೊಡ್ತಕ್ಕಂಥದ್ದನ್ನ ವಿರೋಧಿಸ್ತೀರಿ, ತಾವು ಒಪ್ಪಲ್ಲ ಇದನ್ನ? 100%. ಎಸ್ ಕೋಡಿಹಳ್ಳಿ ಚಂದ್ರಶೇಖರ್, ಧನ್ಯವಾದ. ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತಾಡಿ. ಅಮೆರಿಕ, ಚೈನಾದಲ್ಲೂ ಕೂಡ FDI ಇದೆ, ಬ್ರೆಜಿಲಲ್ಲಿದೆ, ಅಲ್ಲಿ ಫೇಲ್ ಆಗಿದೆ ಅನ್ನೋಂಥದ್ದು ಒಂದು ಮಾಹಿತಿ ಇದೆ. ಆಮೇಲೆ ಮೊದಲು ಇಂಡಿಯಾದಲ್ಲಿ ಸಿಂಗಲ್ ಬ್ರ್ಯಾಂಡ್ಗೆ ಕೊಟ್ಟಿದ್ದು, ರೀಬಾಕು, ನೈಕೆ, ಆಮೇಲೆ ಅದ್ರ ಮೇಲೆ KFC ಬಂದಿದ್ದಾವೆ. ಸೊ ಮಲ್ಟಿಪಲ್ಗೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಒಂದು. ಸೊ ಮಲ್ಟಿಪಲ್ ಬರೋದ್ರಿಂದ ಅಂದರೆ ಈಗ ತುಂಬಾ ಬಂದಿದ್ದಾವೆ. ಈಗ ಫುಡ್ ವರ್ಲ್ಡ್ ಬಂತು, ಆಮೇಲೆ ಬ್ರ್ಯಾಂಡ್ ಫ್ಯಾಕ್ಟ್ರಿ ಸುಮಾರು ಬೇರೆ ಬೇರೆ ಐಟಮ್ ಮಾಡ್ತಿದ್ರೆ, ಅದ್ರ ಜೊತೆಗೆ ಇವತ್ತು ಬೇರೆ 108 ಬಂದಿದ್ದಾವೆ. ಚಿಲ್ಲರೆ ವ್ಯಾಪಾರ ಬಿದ್ದೋಗಿದೆಯಾ? ಇಲ್ಲ, ಚಿಲ್ಲರೆ ವ್ಯಾಪಾರ ಬಹಳ ಕುಸಿದೈತೆ. ನಾವು ಹೇಳೋದು ಕಂಪೇರ್ ಮಾಡಿಬಿಡಿ, ಅಮೆರಿಕ ಇಸ್ ಅಮೆರಿಕ, ಇಂಡಿಯಾ ಇಸ್ ಇಂಡಿಯಾ. ನಮ್ಮಲ್ಲಿ ಏನು ಪಾಪ್ಯುಲೇಷನ್ ಐತೆ, 40 ಕಿಲೋಮೀಟರ್ಗೆ ಒಂದು ಭಾಷೆ ಬದಲಾವಣೆ ಆಗುತ್ತೆ, 40 ಕಿಲೋಮೀಟರ್ಗೆ ಒಂದು ನಾವು ಊಟದ ಅಭ್ಯಾಸ ಚೇಂಜ್ ಆಗುತ್ತೆ, ಫುಡ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಲೈಫ್ ಸ್ಟೈಲ್ ಚೇಂಜ್ ಆ ಸಿನಾರಿಯಲ್ಲಿ ನೋಡಿದ್ರೆ ಅಮೆರಿಕಾನಲ್ಲಿ ಸಕ್ಸಸ್ ಆಯಿತು, ಇಂಡಿಯಲ್ಲಿ ಆಗಬೇಕು ಅಂದ್ರೆ ಕಾಲ್ಭಾಗ ಜನಸಂಖ್ಯೆ ನೋಡಿ, ನಾವು 125+ ಇದ್ದೀವಿ, ಇನ್ನು ಮುಂದಕ್ಕೆ ಹೋಗ್ತಾನೆ ಇದ್ದೀವಿ. ನಮ್ಗೆ ಬೇಕಾಗಿರೋದು ರೈತರ ಇನ್ನೋವೇಷನ್ನು, ರೈನ್ ಹಾರ್ವೆಸ್ಟಿಂಗು, ಟೆಕ್ನಾಲಜಿ, ವಾಟರು ಅಂತ. ಆಮೇಲೆ FDI ನಲ್ಲಿ ಫುಡ್ ಸೆಕ್ಟರ್ನಲ್ಲಿ 100%ಗೆ ನಮಗೆ ಕಂಪ್ಲೀಟಾಗಿ ವಿರೋಧ ಐತೆ. ಏನಾದರೂ ಇನ್ನೋವೇಷನ್, ಇವಾಗ ಆಟೋ ಇರ್ಬೋದು, ಇಲ್ಲ ಏರೋಪ್ಲೇನ್ ಇರ್ಬೋದು, ಇಲ್ಲ ರಿಸರ್ಚ್ ಇರ್ಬೋದು, ಅದನ್ನಲ್ಲಿ ತಗೊಳ್ಳಿ. ಬಟ್ ಈ ಸಾಮಾನ್ಯ ಜನರಲ್ಲಿ 30% ನಮ್ಮ ಇಂಡಿಯಾ ದೇಶದ ಪಾಪ್ಯುಲೇಷನ್ನು ವಿತೌಟ್ ದ ನಾವು ಹೇಳ್ತೀವಲ್ಲ, ನಾವು ಪ್ರೈವೇಟು, ವಿತೌಟ್ ದ ಹೆಲ್ಪ್ ಆಫ್ ದ ಗೌರ್ಮೆಂಟ್ ನಾವು ವ್ಯಾಪಾರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಂಥ ಸಂದರ್ಭದಲ್ಲಿ ಏನು ನಾವು ಸಾಲನೂ ನಾವು ಪ್ರೈವೇಟ್ನಲ್ಲೇ ತೊಗೊಳ್ತೀವಿ, ಸೆಲ್ಫ್ ಫೈನಾನ್ಸಿಂಗ್ ಮಾಡ್ತೀವಿ, ಉದ್ಯೋಗನೂ ಕೊಡ್ತೀವಿ, ಇಂಡಿಯನ್ ಟ್ಯಾಕ್ಸ್ಗೂ ಕೊಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ, ಎಲ್ಲ ಸೇರಿದೆ. ಬಟ್ ವಿತೌಟ್ ದ ಹೆಲ್ಪ್ ಆಫ್ ಗೌರ್ಮೆಂಟ್ ನಡೀತದೆ. ಯಾಕೆ ನಮ್ಮ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ, ವಿದ್ಯಾಭ್ಯಾಸ ಎಲ್ಲಿಲ್ಲ, ಅಂಥವರು ನಮ್ಮ ವ್ಯಾಪಾರಕ್ಕೆ ಬಂದು ಸೇರ್ತಾ ಇದ್ದಾರೆ. ಆ ಆಪರ್ಚುನಿಟಿನ ಸರ್ಕಾರ ಇದನ್ನು ಕಾಮಿಡಬೇಕು. ಈ ಚಿಲ್ಲರೆ ಲಾಸ್ಟ್ ರಿಸಾರ್ಟು, ಗೌರ್ಮೆಂಟ್ ಜಾಬ್ ಇಲ್ಲ, ಓದಿಲ್ಲ, ವ್ಯಾಪಾರ ಒಂದು ಸಣ್ಣ ವ್ಯಾಪಾರ, ಯಾವುದೇ ವ್ಯಾಪಾರ ಇರ್ಬೋದು, ವ್ಯಾಪಾರ ಉದ್ಯೋಗ ಬಂದರೆ ಅವ್ರಿಗೆ ಈ ಥರ ಮಲ್ಟಿ ಬ್ರ್ಯಾಂಡು 100% FDI ತಂದುಬಿಟ್ಟು ಅವರು ಉದ್ಯೋಗಕ್ಕೆ ಅನುಕೂಲ ಮಾಡೋಕ್ಕೆ ಸರ್ಕಾರ ಉಲ್ಟಾ ಹೊಡಿತಾ ಇದ್ದಾರೆ. ಇದು ಸಮರ್ಥನೆ ಮಾಡೋಕ್ಕೆ ಸೆನ್ಸಿಟಿವ್ ಸೆಕ್ಟರ್ ನಾವು ಮುಟ್ಟಲ್ಲ ಅಂತ ಹೇಳಿದ್ದಾರೆ. ಈಗ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ಪ್ರಮೋಷನ್ DIPP ಅವ್ರೇನು ಹೇಳಿದ್ರೆ, ವಾಣಿಜ್ಯ ಇದೆ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ದವರು. ಸೊ ನಾವು ಸೆನ್ಸಿಟಿವ್ ಸೆಕ್ಟರ್ ಟಚ್ ಆಗ್ತಾ ಇಲ್ಲ ಅಂತ. ಏನಿಲ್ಲ ಸೆನ್ಸಿಟಿವ್ ನಾವು ಹೇಳೋದು ನೋಡಿ, ಇವಾಗ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಬೆಂಗಳೂರಿನಲ್ಲಿ ನಾವು ಉದಾಹರಣೆ ತಗೊಳ್ತೀವಿ. 2000 ಅವ್ರೇನು ಹೇಳಿದ್ರು, ಫಸ್ಟ್ ಬಂದಾಗ ನೀವು ನೋಡಿ, ನಾವು 2000 ಮುಂಚೆ ನಾವು ಪ್ಯಾಕ್ ಮಾಡ್ತೀವಿ, 3 ಐಟಮು, 5 kg, 5 ಪ್ಯಾಕು, 12 ಪ್ಯಾಕ್ಸು, 2000 ಇರಬೇಕು, ವ್ಯಾಟಿನ್ ರಿಜಿಸ್ಟ್ರೇಷನ್ ಬೇಕು. ಬಟ್ ಇವತ್ತೇನು ಮಾಡ್ತಾ ಇದೆ, 1/4 kg ನೀವು ತೂಕ ಮಾಡಿ ಏನೋ ಐಟಮ್ ತೊಗೊಂಬನ್ನಿ, 1 ಪೀಸನ್ನು ಕೊಡ್ತಾರೆ, 2 ಪೀಸನ್ನು ಕೊಡ್ತಾರೆ. ಸೊ ಅದಕ್ಕೆ ಈ ಬರ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕಂದ್ರೆ, ಈ ನರೇಂದ್ರ ಮೋದಿ ಸರ್ಕಾರನಿಗೂ UPA ಸರ್ಕಾರಕ್ಕೂ ಹೋಲಿಸಿದ್ರೆ ಮಾತಾಡಿದ ಒಂದು, ಬಂದಿರೋದೊಂದು. ಬಟ್ ಇವ್ರೂ ಅಷ್ಟೇ, ಕಾರ್ಪೊರೇಟ್ಸು, ರಿಲಯನ್ಸ್ ಇರ್ಬೋದು, ಬಿಗ್ ಬಜಾರ್ ಇರ್ಬೋದು, ಬಿಯಾನಿ ಇರ್ಬೋದು,
ಮಹೀಂದ್ರಾಸ್ ಇರ್ಬೋದು, ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಏನು ಅನುಕೂಲ ಟೈಅಪ್ ಆಗಕ್ಕೆ ಮಲ್ಟಿನ್ಯಾಷನಲ್ ಜೊತೆಗೆ ಇಲ್ಲ ಲಾಂಗ್ ರನ್ ನಲ್ಲಿ ಲಾಭ ಇಲ್ಲ. ತಾತ್ಕಾಲಿಕ ಕಾಣಿಸ್ಬೋದು. ಈಗ ಕ್ರಾಸ್ಟಾ ಸರ್ ಹೇಳ್ದಂಗೆ ಮಲ್ಟಿ ಬ್ರ್ಯಾಂಡ್ನಲ್ಲಿ ಕಿಂಗ್, ಕಸ್ಟಮರ್ ಇಸ್ ಕಿಂಗ್. ನಮ್ಮಲ್ಲೂ ಕಸ್ಟಮರ್ ಇಸ್ ಕಿಂಗ್. ಬಟ್ ಕಸ್ಟಮರ್ನ ನಾವು ಸಾಲನೂ ಕೊಡ್ತೀವಿ, ಅವ್ರ ಮನೆಗಳು ಕ್ವಾಲಿಟಿನೂ ರಿಲೇಷನ್ ಇರ್ತದೆ, ಬಾಂಡೇಜ್ ಐತೆ. ಆಮೇಲೆ ಎಲ್ಲ ಪದಾರ್ಥಗಳು ನಾವು ಕೊಡ್ತಾ ಇದೀವಿ, ಅವರು ಕೊಡ್ತಾ ಇದ್ದಾರೆ. ಬಟ್ ಆದ್ರೂ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲ ಕ್ವಾಲಿಟಿನೂ ಯಾರು ಇವಾಗ ಒಂದು ಪ್ಯಾಕೆಟ್ ತಗೊಂಡ್ ಬಂದು ಇವಾಗ 10 ಕಿಲೋಮೀಟರ್ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಯಾರನ್ನ ಬಿಗ್ ಬಜಾರ್ಗೆ ಹೋಗಿ ಕೊಟ್ಟಿದ್ದಾರೆ ಯಾವತ್ತನ? ಇಲ್ಲ, ಆ ತರ ಆಗಲ್ಲ. ಯಾಕಂದ್ರೆ ಸಿಸ್ಟಮ್ ಐತೆ ಬದಲಾವಣೆ. ನಾವು ಹೇಳೋದು ಈ ರಿಲಯನ್ಸ್ ಅಂತ ಸಮೂಲ ಕಾರ್ಪೊರೇಟ್ ವರ್ಲ್ಡ್ ಇಂಡಿಯಾ ಶುಡ್ ಬಿಕಮ್ ಅಮೆರಿಕ ಬಿಡಿ ಆಗ್ಲಿ. ಈಗ ಗ್ಲೋಬಲೈಸೇಷನ್ ಅನ್ನೋದು ಒಂದು ವಿಲೇಜ್ ಇದ್ದಂಗೆ ನಾವು ಹೇಳೋದು ನೋಡಿ, ಎಲ್ಲರೂ ಸಮಾನ ಇರ್ಬೇಕಂದ್ರೆ ಡೆಮಾಕ್ರೆಟಿಕ್ ನಲ್ಲಿ ಈ ನೀವು ಸಮಾನ ಅವಕಾಶಗಳಿರ್ಬೇಕು. ಸಮಾನ ಅವಕಾಶ ಮಲ್ಟಿನ್ಯಾಷನಲ್ ಕಂಪನೀಸ್ ನಲ್ಲಿ ಹೊಂದಾಣಿಕೆ ಮಾಡ್ಕೊಂಡು FDI ರಿಟೇಲ್. ಯಾಕಂದ್ರೆ ಇವು ಬಿಗ್ ಬಜಾರ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಮಹೀಂದ್ರಾಸ್ ಇರ್ಬೋದು, ಟಾಟಾಸ್ ಇರ್ಬೋದು, ಇವು ರೆಡಿಮೇಡ್ ಆಲ್ ಇಂಡಿಯಾ ಬ್ರಾಂಚಸ್ ಓಪನ್ ಆಗೈತೆ. 100,000 ಜನಸಂಖ್ಯೆಯಲ್ಲಿ ಈಚ್ ಅಂಡ್ ನುಕ್ ಅಂಡ್ ಕಾರ್ನರ್ ಆಫ್ ಎವ್ರಿ ಸಿಟಿನಲ್ಲಿ ಆಗೈತೆ. ಅವ್ರು ಟೈಅಪ್ ಮಾಡಿಬಿಟ್ಟು ಬೇರೆ ಕಂಪ್ನಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದನ್ನ ವ್ಯಾಪಾರಿಸೋದಕ್ಕೆ ಕಂಟಕ ತರ್ತಾ ಇದ್ದಾರೆ ಸರ್ಕಾರ. ಕ್ರಾಸ್ಟ್ ಅವರು ಈಗ ವಾಲ್ಮಾರ್ಟ್ ಚೈನಾದಲ್ಲಿ ಬಂತು. ಅಲ್ಲಿ ಆರಂಭದಲ್ಲಿ ಹೇಳಿದ್ರು 8 ವರ್ಷ ನಮ್ಗೆ ಲಾಸ್ ಆಗಿದೆ ಅಂತ ಹೇಳ್ಕೊಂಡು ಕ್ಲೇಮ್ ಮಾಡಿದ್ರು, ನಮ್ಗೆ ತುಂಬ ಲಾಸ್ ಆಗಿದೆ ಅಂತ. ಬಟ್ ಅವ್ರಿಗೆ ತುಂಬ ಈಗ ಲಾಭದಲ್ಲಿ ಇದ್ದಾರೆ ಅಂತೇಳಿ. ಸೊ ಅಲ್ಲಿ ಕೂಡ 20-25% FDI ಇದೆ. ಅಮೆರಿಕದಲ್ಲಿ 86%, ಬ್ರೆಜಿಲಲ್ಲಿ 36% ಇದೆ. ಸೊ ಹೀಗೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಇದೆ, ಇದು ಡೈರೆಕ್ಟ್ ಇನ್ವೆಸ್ಟ್ಮೆಂಟು. ಆದರೆ ಇಂಡಿಯನ್ ಎಕಾನಮಿಗೂ ಮತ್ತು ಅಮೇರಿಕಾ ಬ್ರೆಜಿಲ್ಗೂ ವ್ಯತ್ಯಾಸ ಇದೆ. ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಇರ್ಬೋದು, ಅಲ್ಲಿರ್ತಕ್ಕಂಥ ಭೂಮಿ ಲ್ಯಾಂಡು, ಆಮೇಲೆ ಅಲ್ಲಿರ್ತಕ್ಕಂಥ ಜಿಯೋಗ್ರಫಿ, ಅಲ್ಲಿರ್ತಕ್ಕಂಥ ವೆದರು ಭಾಳ ವ್ಯತ್ಯಾಸ. ನಮ್ಮದು ಇರ್ತಕ್ಕಂಥ 70% ಅಗ್ರೇರಿಯನ್ ಇಂಡಿಯಾ ಅದು ಅಲ್ವಾ ಲವಟರೆ? ಎಸ್. ಹಾಗಿರುವಾಗ ಭಾರತದ ಎಕಾನಮಿಗೂ ನೀವು ಅಮೆರಿಕನ್ ಎಕಾನಮಿ ಕಂಪ್ಯಾರಿಸನ್ ಮಾಡಕ್ಕೆ ಹೋಗಬೇಡಿ. ಯಾರೋ ಬೆಂಗಳೂರಿನಾಗ 1 ಲಕ್ಷ ಸ್ಯಾಲ್ರಿ ತೊಗೊಳೋರಲ್ಲ, ಇಂಡಿಯಾದವರೆಲ್ಲ 1 ಲಕ್ಷ ಸ್ಯಾಲ್ರಿ ಅಂತ ಆಗಲ್ಲ. ನಮ್ಮ ಹಳ್ಳಿ 1,000 ರೂಪಾಯಿ ತಿಂಗಳ ದುಡಿಯೋದು ತುಂಬ ಕಷ್ಟ ಇದೆ. ಆತ ಮಾಲು ಗೊತ್ತಾಗಿಲ್ಲ, ಮೇಲು ಗೊತ್ತಾಗಲ್ಲ. ಮಾಲು ಮೇಲು ಎರಡು ಗೊತ್ತಾಗಲ್ಲ. ಅವನಿಗೆ ಗೊತ್ತಾಗೋದು ಕಿರಾಣಿ ಅಂಗಡಿ, ಇಲ್ಲ ಶೆಟ್ರು, ನಮ್ಮ ಕಡೆ ಶೆಟ್ರು, ಇಲ್ಲಾಂದ್ರೆ ಲಾವಟಿಯವರು. ಸೊ ಈ ಹಂತದಲ್ಲಿ ಯಾಕೆ ಉಲ್ಟಾ ಹೊಡೆದ್ರು? ನಮಗೆ ಮೊದಲೇನ BJP ವ್ಯಾಪಾರಿಗಳ ಪಕ್ಷ, ಬೇಪಾರಕ್ಕೆ ಪಾರ್ಟಿ BJP ಅಂತಿದ್ರು. ಯಾಕೆ ವ್ಯಾಪಾರಿಗಳನ್ನ ಬೇಪಾರ ಮಾಡ್ಬಿಟ್ರು ಅಂತ ಸರ್, ಅದು ಪ್ರಶ್ನೆಗೆ ಉತ್ತರ ಕೊಡುವ ಮುಂಚೆ ಒಂದು ಕಂಪ್ಯಾರಿಸನ್ ಮಾಡೋದು, ಆಪಲ್ ಟು ಆಪಲ್ ಕಂಪ್ಯಾರಿಸನ್. ನಾವು ಈಗ ಅಮೆರಿಕ ಕಂಪೇರ್ ಮಾಡೋದು ಬೇಡ, ಚೈನಾ ಕಂಪೇರ್ ಮಾಡೋದು. ಇಲ್ಲಿ ಲೋಕಲ್ ಇಂಡಿಯಾದಲ್ಲೇ ಕಂಪೇರ್ ಮಾಡಿ. ರಿಲಯನ್ಸ್ ಫ್ರೆಶ್ ಬಂದಿಲ್ವಾ, ಬಿಗ್ ಬಜಾರ್ ಬಂದಿಲ್ವಾ, ಹೆರಿಟೇಜ್ ಫ್ರೆಶ್ ಬಂದಿಲ್ವಾ, ಆಮೇಲೆ ಮೋರ್ ಬಂದಿಲ್ವಾ? ದೀಸ್ ಆರ್ ಆಲ್ ವಾಟ್? These are also multi-brand. These are also multi-brand. ಅವರು 10 ಕೋಟಿ ಜನ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತಾರೆ ಎಲ್ಲಿ ಸತ್ತು ಹೋಗಿದ್ದಾರೆ, ಏನಾಗಿದೆ ಪರಿಸ್ಥಿತಿ ಏನಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಆವಾಗ ಈ ಮಾಲ್ಗಳಿಗೂ ಈ FDI ಬರೋ ವ್ಯತ್ಯಾಸ ಏನು ಬಂತು? ಅದಕ್ಕೆ ನೀವು ಹೇಳಿದ್ರಿ ಮೋದಿ ಸಾಹೇಬರು ಯಾಕೆ ವ್ಯಾಪಾರಿಗೆ ಈ ಥರ ಕೊಟ್ಟರು ಅಂತ. ಅಂದರೆ ಇವಾಗ GST ಬಂದಾಗ ಆ್ಯಂಡ್ ಸ್ಪೆಷಲಿ ಡಿಮಾನಿಟೈಸೇಷನ್ ಆದಮೇಲೆ ಇಕಾನಮಿ ಇನ್ ಆರ್ಡರ್ ಟು ಗ್ರೋ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗೋಸ್ಕರ ಸಂಬಂಧ ಇದು ಭಾಳ ಹಳೆಯದು 3 ವರ್ಷದ ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿಗೋಸ್ಕರ ವೆನ್ ಹಿ ವಾಸ್ ಅಪೋಸಿಷನ್ ಅವ್ರು ಏನು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ದಂಗೆ ಶುರು ಮಾಡಿದ್ರು ನಮ್ಗೆ ಬೇಕು ಬೇಕು ಅಂತ. ಯಾಕೆ ನಿಮಗೆ ಆಗಿನ ಸರ್ಕಾರ ಮಾಡಿದ್ದೆಲ್ಲವೂ ಕೂಡ ಹಳದಿ ಕಣ್ಣಲ್ಲಿ ನೋಡಿದ್ರಿ, ಈಗ ಯಾಕೆ ಇದನ್ನು ಮಾಡ್ತಾ ಇದ್ರು ಅಂತಂದ್ರೆ ನೀವು ಹೇಳಿದ್ದೊಂದು ಮಾಡಿದ್ದೊಂದು. ಹಾಗಿದ್ರೆ ನಿಮ್ಗೆ ಹಳೆ ಸರ್ಕಾರ ಸರಿ ಇತ್ತು, 51% ಆದ್ರೂ ಕೊಟ್ಟಿದ್ರ. ನೀವು 100 ಕೊಟ್ಟಿದ್ರಿ ಅಂತಂದ್ರೆ ನೀವೇನು ಮಾಡಕ್ ಹೊರಟಿದ್ರಿ? ಅಲ್ಲ, ಅಂದರೆ 51% ಮಾಡಿದಾಗ ಎಷ್ಟು ಇಂಪ್ರೂವ್ ಆಯಿತು? ಆಗಿಲ್ಲ. ಯಾಕೆ ಆಗಿಲ್ಲ ಅಂದರೆ ಈ 100% FDI ಕೊಟ್ಟಿದ್ದರಿಂದ ಅವ್ರದ್ದು ಚೈನ್ ಆಫ್ ರಿಯಾಕ್ಷನ್ ಹೇಗಿದೆ ಅಂದರೆ, ರೆಫ್ರಿಜರೇಷನ್ ವ್ಯಾನ್ಗಳಲ್ಲಿ ಈ ಡೈರೆಕ್ಟ್ ರೈತಾಪಿಗಳಿಂದ ಖರೀದಿ ಮಾಡಿ ಸೆಗ್ರಿಗೇಷನ್ ಮೋಟ್ರ್ ಆಟೋಮ್ಯಾಟಿಕ್ ಸೆಗ್ರಿಗೇಷನ್ ಮಾಡಿ ಪ್ಯಾಕ್ ಮಾಡಿ ಈ ಮಾಲಿಗೆ ಬಂದ್ಬಿಡುತ್ತೆ. ಅಂದರೆ ಕನ್ಸ್ಯೂಮರ್ ಟು ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರರ್ ಟು ಕನ್ಸ್ಯೂಮರ್, ಆವಾಗ ಬೆಲೆ ಕಮ್ಮಿ ಆಗುತ್ತೆ. ಸೊ ಇದು 100% ಬಂದರೆ ಮಾತ್ರ, ಅಂದರೆ ಆವಾಗ 51% ಕೊಟ್ಟರು ರೆಫ್ರಿಜರೇಷನ್ ವ್ಯಾನ್ಗಳು ಮಾಡಿಸ್ಬೇಕು ಅಂದ್ಬಿಟ್ರು ಆಗಿಲ್ಲ. ಯಾಕಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ಯು ಪ್ರೊವೈಡ್ ದೇಮ್ ಫುಲ್ ಕಾನ್ಫಿಡೆನ್ಸ್ ಆನ್ ದ ಇನ್ವೆಸ್ಟ್ಮೆಂಟ್, ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇಲ್ಲಿ? ಇವಾಗ ಈ ಸೆಗ್ರಿಗೇಷನು 100% ರೆಫ್ರಿಜರೇಷನ್ ವ್ಯಾನು ಡೈರೆಕ್ಟ್ ಫಾರ್ಮ್ ಲ್ಯಾಂಡಿಗೆ ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟು ಸಪ್ಲೈ ಕನ್ಸ್ಯೂಮರ್ ಕೊಡುವಾಗ ಸೊ ಆವಾಗ ರೇಟ್ ಕಮ್ಮಿ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಪ್ಲಾನಿಂಗ್ ಹ್ಯಾಸ್ ಬಿನ್ ಡನ್. ಅದರ ರಿಸ್ಟ್ರಿಕ್ಷನ್ ಆಗಿದ್ದ ಕೆಲವು ಕಂಡೀಷನ್ಸ್ ಕೂಡ ಹಾಕಿದ್ದಾರೆ. ಸೊ ಕಂಡೀಷನ್ಸ್ ಯಾಕೆ? ಲೋಕಲ್ ಆಗಿ ಪರ್ಚೇಸ್ ಮಾಡಬೇಕು, ಆಮದು ಮಾಡಿದ ಪದಾರ್ಥಗಳು ಇಟ್ಬಾರ್ದು. ಯಾಕೆ? ಬಿಕಾಸ್ ಟು ಹೆಲ್ಪ್ ದ ಲೋಕಲ್. ಇವರು ವಾದ ಏನಂದ್ರೆ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗಲೂ ಅದೇ ಹೇಳಿದ್ರು.
ಈಗಲೂ ಕೂಡ ಇವರು ಭಾಳ ಇನ್ನೂ ತುಂಬ ಬ್ಯೂಟಿಫುಲ್ ವರ್ಡ್ ಯೂಸ್ ಮಾಡ್ತಾರೆ. ಮೋದಿ ಅವರಿಗೆ ಮತ್ತೆ ಅವರು ಪ್ರಚಾರ ಮತ್ತು ಪ್ರಸಾರಕ್ಕೆ ಬೇಕಾದ ಒಂದು ಟೀಮ್ ಇದೆ, ಬಹಳ ವೆಲ್ ಇಕ್ವಿಪ್ಡ್ ಆಗಿ ತುಂಬ ತುಂಬ ಖುಷಿಯಾಗಿ ಕಿವಿಗೆಲ್ಲ ಬಹಳ ಚೆನ್ನಾಗಿ ಕೇಳಿಸುತ್ತೆ. ಇಟ್ಸ್ ಯೂಸಿಂಗ್ ವರ್ಬ್ಸ್ ಫ್ರೇಸಸ್. ಇದರಲ್ಲಿ ಉದಾಹರಣೆ ನಾವೇ ವ್ಯಾಪಾರಸ್ಥರು ನಮ್ಗೆ ಏನ್ ಹತ್ರ ಮಾತಾಡಿದ್ರು 2 ಅವರ್ ಮಾತಾಡಿದ್ರು ಅವತ್ತು. ವ್ಯಾಪಾರ ಪರ್ಸ್ಗೆ GST ತರ್ತೀವಿ, ಟ್ಯಾಕ್ಸಸ್ ಕಮ್ಮಿ ಮಾಡ್ತೀವಿ, ಎಲ್ಲ ಮಾಡಿ. ಬಟ್ ಎಲ್ಲೋ ಒಂದ್ ಕಡೆ ವ್ಯಾಪಾರಸ್ಥಕ್ಕೆ ಈ ವ್ಯಾಪಾರಸ್ಥರು ಪಾರ್ಟಿ ಅಂತ ತಾವು ಹೇಳಿದ್ರೆ ಬಿಜೆಪಿ ವ್ಯಾಪಾರ 100% ಬಿಜೆಪಿ ಪಾರ್ಟಿ ಅಂದ್ರೆ ನಮಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಲ್ಲ ಕಡೆ ಹೋಗ್ತಾ ಇದೆ, ಏನಪ್ಪ ನಿಮ್ಮ ಪಾರ್ಟಿ ಬಂತಲ್ಲ ಏನಾಯ್ತು ಅಂತ ಕೇಳೋರು. ಸೊ ಅಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಆರೋಪ ಅಂತ 100% ವ್ಯಾಪಾರಸ್ಥರೇ ಸಮರ್ಥನೆ ಮಾಡಿದ್ದಾರೆ. ನಾವು ಕಂಠಘೋಷವಾಗಿ ಹೇಳ್ತಾ ಇದ್ದೀವಿ, ವ್ಯಾಪಾರಸ್ಥರು ಇಡೀ ನಮ್ಮ ದೇಶದಲ್ಲಿ ವ್ಯಾಪಾರಸ್ಥ ಸಮೂಹ ಭಾರತೀಯ ಜನತಾ ಪಾರ್ಟಿಗೆ ಪಕ್ಷಕ್ಕೆ ಬೆಂಬಲ ನೀಡಿತ್ತು. ಬಟ್ ಇವಾಗ ನಮಗೆ ಅನಿಸ್ತದೆ UPA ಸರ್ಕಾರನೇ ಒಳ್ಳೇದಿತ್ತು ಅಂತ. ಯಾಕಂದರೆ ಇವು ಫಸ್ಟ್ ವ್ಯಾಪಾರಸ್ಥರಿಗೆ ಏನೇನು ಸವಲತ್ತುಗಳು ಏನೇನು ಎಲ್ಲ ಸಂರಕ್ಷಣೆ ಬೇಕಾಗಿತ್ತು ಒಂದೊಂದಾಗಿ ಹಂತ ಹಂತಕ್ಕೆ ಈ ಸರ್ಕಾರ ಉಲ್ಟಾ ಹೊಡ್ಕೊಂಡು ಬರ್ತಾಯಿದೆ. ಯಾಕಂದರೆ ಮೇನ್ ಎಫೆಕ್ಟು ವ್ಯಾಪಾರಸ್ಥರಿಗೆ ಒಂದು 6 ತಿಂಗಳು ಹಿಂದೆನೇ ಬಂದಿತ್ತು. ಯಾಕಂದರೆ ನೋಟ್ ಬ್ಯಾನ್ ಅದರಲ್ಲಿ ವ್ಯಾಪಾರಸ್ಥರು ಬಹಳ ಜನಕ್ಕೆ ತೊಂದರೆ ಆಗೈತೆ. ಯಾಕಂದರೆ ವ್ಯಾಪಾರ ನಡೆಯೋದೇ ಕ್ಯಾಶಿಂದ. ಬಟ್ ಇಂಡಿಯಾ ಎಕಾನಮಿ ಇಂಪ್ರೂವ್ ಆಗುತ್ತೆ, ನೋಡಕ್ಕೆ ಸರ್ ಫಿಗರ್ಸ್ ಪ್ರಾಕ್ಟಿಕಲಿ ಗ್ರೌಂಡ್ ರಿಯಾಲಿಟಿ ತುಂಬಾ ಜನ ಬಂದಿದ್ದಾರೆ. ಇಲ್ಲ ಟ್ಯಾಕ್ಸ್ ಗ್ರೌಂಡ್ ರಿಯಾಲಿಟಿಗೆ ಬಂದಾಗ ತಾವು ಸರ್ವೆ ಮಾಡೋದಾಗೆ ಎಲ್ಲ ಗೊತ್ತಾಗತ್ತೆ. ಮಾತಾಡೋಕ್ಕೆ ಭಾಷಣ ಕೇಳೋಕ್ಕೆ ಭಾಳ ಚೆಂದ. ಬಟ್ ಪ್ರಾಕ್ಟಿಕಲಿಗೆ ವ್ಯಾಪಾರ ಮಾಡೋ ಚಿಲ್ಲರೆ ವ್ಯಾಪಾರಸ್ಥಗೆ ಅವ್ರ ಅಂಗಡಿಗೆ ಹೋದ್ರೇ ಅವ್ನು ಏನು ಸಂಪಾದಿಸ್ತಾ ಇದ್ದಾನೆ, ಎಷ್ಟು ಒಂದು 5 ವರ್ಷ ಅವ್ನು ಗ್ರಾಫ್ ನೋಡಿ ಚಿಲ್ಲರೆ ವ್ಯಾಪಾರದಲ್ಲಿ ನುಕ್ಕಂಡ್ರೆ ತಾವು ಬೆಂಗಳೂರು ಸಿಟಿಲಿ ಇದ್ದೀರಾ, ಅಲ್ಲಲ್ಲೇ ಕಾರ್ನಲ್ಲಿ ನೋಡಿ ಮುಚ್ಚೋಗ್ತಾ ಇದೆ ಎಲ್ಲ ಚಿಲ್ಲರೆ ವ್ಯಾಪಾರಗಳು. ಯಾವುದೇ ವ್ಯಾಪಾರ ಇರ್ಬೋದು, 6 ಮಂತ್ಸ್ 1 ಇಯರ್ ಬೇರೆ ಬೇರೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪೋರ್ಟ್ಫೋಲಿಯೋ ಅಂದ್ರೆ ಏನದು? ಈ ಅಪ್ ಆ್ಯಂಡ್ ಡೌನ್ ಇದ್ದಂಗೆ ಮಾರ್ಕೆಟಲ್ಲಿ ಅದು ಕೂಡ ಲಾಭಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋದನ್ನ ನೋಡಿ ದಟ್ಸ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಳೆ ಪ್ಯಾಟರ್ನ್ ಒಂದು ಕಡೆ ಇರಲ್ಲ. ಈಗ ನಾನು ಕನ್ಫ್ಯೂಸ್ ಆಗಬಾರ್ದು, ನಾನು ಒಂದು ಬ್ರೇಕ್ ಹೋಗ್ತೀನಿ. ಓಕೆ. ಈಗ ಇಂಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಹೇಳ್ತಿದ್ರಿ, ಈಗ ನೀವು ಲಾಸ್ಟ್ ಟೈಮು ನಮಗೆ ತೊಗರಿ ಬೆಳೆ ಬಹಳ ಕೊರತೆ ಇತ್ತು, ರೇಟ್ ಹೈ ಹೋಯ್ತು. ಈ ಸಲ ಸಿಕ್ಕಾಪಟ್ಟೆ ಬೆಳೆದ ರೇಟ್ ನಿಮ್ಗೆ ಹೆವಿ ಪ್ರೊಡಕ್ಷನ್ ಇದ್ದಾಗ ಈಗ ನೀವು ಪರ್ಚೇಸ್ ಮಾಡೋದೆಷ್ಟು? ನಾನು ಒಂದು 50 ಟನ್ ಒಂದು ಯಾವ್ದು ಪಪ್ಪಾಯನೋ ಅಥವಾ ದಾಳಿಂಬೆನೋ ಅಥವಾ ಏನೋ ಬೆಳಿತೀನಿ, ನೀವು ತಗೊಳ್ಳೋದೆಷ್ಟು? ಲಾವಟಿ ಅಂಗಡಿ ಇತ್ತಂದ್ರೆ ಒಂದು 2 ಟನ್ ಕೊಟ್ರೆ ಸಾಕು, ಉಳಿದಿದೆ ಎಲ್ಲ ಮಾರ್ಕೆಟ್ ಅಂತೀರ. ನಾನು ಎಲ್ಲಿ ಮಾರಬೇಕು? ಇಲ್ಲ ಅದಕ್ಕೆ ಬ್ರ್ಯಾಂಡ್ ಬಂದಾಗ ಏನ್ ಮಾಡ್ತಾನೆ ಅವನು ಲಾಟ್ ಗಟ್ಟಲೆ ತಗೋತಾನೆ. ನೋಡಿ ಕೋಲ್ಡ್ ಸ್ಟೋರೇಜ್ ಫಾರಿನ್ ಡೈರೆಕ್ಟ್ ಎಷ್ಟು ಬೇಕು ಸರ್? ಒಂದು 5,000 ಕೋಟಿ ನಮ್ಮ ಇಡೀ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಹಾಕಕ್ಕಾಗಲ್ವಾ? ಲೆಂತ್ ಅಂಡ್ ಬ್ರೆಡ್ತ್ ಕನ್ಯಾಕುಮಾರಿ ಟು ಕಾಶ್ಮೀರ್ವರೆಗೂ ನಾವು ಬರೀ ವೇರ್ ಹೌಸು ಕೋಲ್ಡ್ ಸ್ಟೋರೇಜ್ ಮಾಡಿದ್ರೆ ನಾವೇ ಸ್ವಾಲ್ಮಿಗೆ ಮಾಡ್ಬೋದು. ಅದಕ್ಕೆ FDI ಬರಬೇಕು ಅಂತ ನಿಮ್ಮ ಮಾರ್ಕೆಟ್ಸ್ನ ಓಪನ್ ಮಾಡಿಬಿಟ್ಟು ಸರಿ ಇಲ್ಲ ಇದು. ಎಸ್, ನಾನು ಯಾಕಂತಂದ್ರೆ ಹಿರಿಯೂರಾಗ ಒಂದು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಇದೆ. ಅವ್ರೇನು ಮಾಡ್ತಾರೆ ಅಂದರೆ 1 ಚೀಲ ಅಥವಾ 100 kg ಒಂದು ಬ್ಯಾಗ್ ಇಟ್ಟರೆ ಅವನು ರೇಟ್ ಸಿಗೋವರೆಗೂ ಅಲ್ಲಿ ಇಡಬೇಕಾದ್ರೆ ಒಂದು 100 ಚೀಲ ಇಟ್ಟರೆ ಅದನ್ನು ಒಂದು ದಿವಸಕ್ಕೆ 2 ರೂಪಾಯಿನೋ 3 ರೂಪಾಯಿ ಇದೆ. ಅವನು ಒಂದು ವಾರ ಇಟ್ಟರೆ ಹೆಚ್ಚು ಕಮ್ಮಿ ಒಂದು 500-600 ರೂಪಾಯಿ ಹೋಗುತ್ತೆ. ಈ ಇಂಡಿಯನ್ ಎಕಾನಮಿದಲ್ಲಿ ಇವೆಲ್ಲ ಕಡೆ ರೈತರು ಲೆಕ್ಕ ಆಗ್ತಾರೆ. ಅಯ್ಯೋ ಅಲ್ಲಿ ಇಟ್ಬಿಟ್ರೆ ರೇಟ್ ಬರುತ್ತೋ ಇಲ್ಲೋ, ಎಷ್ಟು ದಿವಸ ಇಲ್ಲಿ ಇಡಬೇಕು, ಅವ್ನು ಮಾರದೇ ಇದ್ರೂ ಕೂಡ ಅದಕ್ಕೆ ದುಡ್ಡು ಕೊಡಲೇಬೇಕು ಅವನಿಗೆ ಕೋಲ್ಡ್ ಸ್ಟೋರೇಜ್ಗೆ. ಸೊ ಹಾಗಾಗಿ ಇಂಡಿಯನ್ ಎಕಾನಮಿಯಲ್ಲಿ ಹೇಳಿದಾಗೆ ಯಾವ್ಯಾವ ರೀತಿಯಾದಂಥ ರೈತರಿಗೆ ಅನುಕೂಲಗಳು ಕೊಡಬೇಕು, ಅದರಲ್ಲಿ ಇರ್ತಕ್ಕಂಥ ಕನ್ಸೆಷನ್ಗಳೇನು, ಟೆಕ್ನಾಲಜಿ ಯಾವ ಥರ ಅಡಾಪ್ಷನ್ ಆಗಬೇಕು, ಆಮೇಲೆ ಮಾರ್ಕೆಟಿಂಗು ಅಂದರೆ ರೈತನ ಜಮೀನಿಂದ ಮಾರ್ಕೆಟಿಗೆ ಬರಬೇಕಾದಂಥ ವ್ಯವಸ್ಥೆ. ಈಗ ರೈತ 5 ಟನ್ ಏನಾದರೂ ಒಂದು ಹಣ್ಣು ತರಕಾರಿ ತರಬೇಕಾದ್ರೆ ಬೆಂಗಳೂರಿಗೆ ಕನಿಷ್ಠ 5,000-6,000 ರೂಪಾಯಿ ಬೇಕು. ಸೊ 6,000 ಅವನೇ ಡಿಡಕ್ಷನ್ ಆಗುತ್ತೆ. ಟೆಕ್ನಿಕಲ್ ಇನ್ನೂ ಫೈನಲ್ ಆಗಿಲ್ಲ, ಲಾಜಿಕಲಿ ಬಂದಿದ್ದಾರೆ 100% ಓಪನ್ ಮಾಡಬೇಕು FDI ಇದಿರಲಿ, ಇನ್ನು ಮಲ್ಟಿ ಬ್ರ್ಯಾಂಡ್ ಇದು ಸೆಕ್ಟರ್ಗೆ ಅಂತ. ಸೊ ವಾಟ್ ಇಸ್ ನೆಕ್ಸ್ಟ್ ಅಂತ ಹೇಳೋದು, ನೀವು ಹೇಳೋದು ಈಗ ಇದು ಬಂದ್ಬಿಡುತ್ತೆ, ಏನೇನು ಮಾಡೋಕ್ಕಾಗಲ್ಲ ಸರ್. ನಾವು ಬಂದಿರೋದು ನಾವು ಹೇಳಿದ್ರೆ ಸರ್ಕಾರಕ್ಕೆ ಸರ್ಕಾರ ಮನವಿ ಮಾಡ್ತೀವಿ ಹಾಗೂ ರೆಪ್ರೆಸೆಂಟೇಷನ್ ಕೊಡ್ತೀವಿ. ಇಡೀ ನಮ್ಮ ದೇಶದಲ್ಲಿ ವ್ಯಾಪಾರ ಸಂಘಟನೆಗಳೈತೆ, ಅದನ್ನು ರೆಪ್ರೆಸೆಂಟೇಷನ್ ಮಾಡ್ತೀವಿ. ಬಟ್ ನಮ್ಮ ಅನಿಸಿಕೆ ಸರ್ಕಾರಕ್ಕೆ ನಾವು ಇವತ್ತು ಏನು ಹೇಳ್ಬೋದು ಅಂದರೆ, ನೀವು ಯಾವುದೇ ಕಾರಣಕ್ಕೂ ಟೆಕ್ನಾಲಜಿಯಲ್ಲಿ ಬೇಕು ಅಲ್ಲಿ 100% ನಮ್ಗೆ ಇನೋವೇಷನ್ ಬೇಕು. ನಮ್ಮ ಇಸ್ರೋ ಅಂತ ಸಂಸ್ಥೆ ಇರ್ಬೋದು, ಡಿಫೆನ್ಸ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಎಲ್ಲ ಒಂದು ಕಡೆ ನೀವು ತರ್ತಾ ಇದ್ರೆ ಅದು ಜನಕ್ಕೆ ಬಹಳ ಅನುಕೂಲ ಆಗೈತೆ. ನಮ್ಮಲ್ಲಿ ಟೆಕ್ನಾಲಜಿ ಇಲ್ಲ. ಬಟ್ ನೀವು ಓಪನ್ ದ FDI ಅಂದರೆ 70% ಅಗ್ರಿಕಲ್ಚರ್ನಲ್ಲಿ ನಾವು ನಮ್ಮ ದೇಶ ಇರೋದ್ರಿಂದ, ಸೊ ಅದನ್ನು ಈ ಹಂತಕ್ಕೆ ಎಲ್ಲಿ ಫುಡ್ ಇಂಡಸ್ಟ್ರಿಗೆ ಇದನ್ನು ನೀವು ತಾತ್ಕಾಲಿಕವಾಗಿ ನೀವೇನು ಹೊರಟಿದ್ದೀರಾ ಅದನ್ನು ಫುಡ್ FDI. ನಾನು ಕಾಸ್ಟವರ್ ವಾದ ಇಲ್ಲಿ ಯಾಕೆ ಹೋಗ್ತೀನಿ ಅಂತಂದರೆ, ನಾನು ಬೀಯಿಂಗ್ ಒಬ್ಬ ಫಾರ್ಮರು ಬಟ್ ಒಬ್ಬ ಕನ್ಸ್ಯೂಮರ್ ಆಗಿ ಮಾತಾಡಬೇಕಾಗುತ್ತೆ. ನಾನು ಒಂದು ಅಂಗಡಿಗೆ ಹೋಗ್ತೀನಿ, ಬಿಗ್ ಬಜಾರ್ಗೆ ಹೋದರೆ ಒಂದು 50 ಐಟಮ್ ತಂದುಬಿಡ್ತೀನಿ 2,500-3 ಸಾವಿರ ರೂಪಾಯಿಗೆ. ನಿಮ್ಮ ಅಂಗಡಿಗೆ ಹೋದರೆ 2 ಐಟಮ್ ನಿಮ್ಮ ಹತ್ರ ತೊಗೋಬೇಕು, 2-3. ಈ ಕನ್ಸ್ಯೂಮರ್ ಇರ್ತಕ್ಕಂಥ ಒತ್ತಡದ ಲೈಫ್ ಬೆಂಗಳೂರು ಅಂತ ನಾಳೆ ಥರ ಹೆಚ್ಚು ಕಮ್ಮಿ ಅರ್ಬನ್
ನಿಮ್ ಈ ಕನ್ಸ್ಯೂಮರ್ ಹೆಚ್ಚು ಕಮ್ಮಿ ಅರ್ಬನ್ ಓರಿಯೆಂಟೆಡ್, 50 ಲಕ್ಷ ರೂರಲ್ ಅಲ್ಲ, ರೂರಲ್ ಬರೋದಿಲ್ಲ. ಸೊ ಕನ್ಸ್ಯೂಮರ್ ಏನ್ ಮಾಡ್ತಾರೆ ಅಂದ್ರೆ ನಾನು 1 ಗಂಟೆ ಒಳಗೆ ಹೋಗಿ ಎಲ್ಲ ತರಬೇಕು ಅನ್ನೋದು. ನೀವು ಪ್ರೊವೈಡ್ ಮಾಡ್ತೀರಾ? ನಾವು ಪ್ರೊವೈಡ್ ಇವಾಗ ತಾವು ನೋಡಿದ್ರೆ ಒಂದು 10 years ಇಂದ 2005 ಇಂದ 2017 ನಾವು ಬೆಂಗಳೂರಿನಲ್ಲಿ ಬಹಳ ಕಡೆ ಹೋಗಿದ್ದೀವಿ, ಮಾಹಿತಿನೂ ಕೊಟ್ಟಿದ್ದೀವಿ. ಚಿಲ್ಲರೆ ವ್ಯಾಪಾರಿಗೆ ಎಲ್ಲ ಕಡೆ ಇನ್ನೋವೇಷನ್ ಬಂದೈತೆ, ಎಲ್ಲ ಕಡೆ ಪ್ಯಾಕಿಂಗ್ ಐತೆ. ಯಾವುದೇ ಕಿರಾಣಿ ಅಂಗಡಿಯಲ್ಲಿ ನಿಮ್ಗೆ ಇವಾಗ ತೂಕ ಮಾಡೋದು ಬಹಳ ಕಮ್ಮಿ ಐತೆ. 90% ಎಲ್ಲ ಪ್ಯಾಕಿಂಗ್ ಹೋಗ್ತಾ ಇದ್ದಾರೆ, ಎಲ್ಲ ಇನ್ನೋವೇಷನ್ ಆಗ್ತಾ ಇದೆ. ಬಟ್ ಕೊರತೆ ಎಲ್ಲಿ ಅವ್ರಿಗೆ ಅಂದರೆ ಅವ್ರ ಹತ್ರ ಬಂಡವಾಳ ಇಲ್ಲ ಸರ್, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಇಲ್ಲ. ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ನಮ್ಗೇನು ಕೊಡಲ್ಲ, ನಮ್ಮ ಸರ್ಕಾರ ನಿಮ್ಮ ಪಕ್ಕ ಇನ್ನೊಂದು ಕಿರಾಣಿ ಅಂಗಡಿ ಓಪನ್ ಮಾಡ್ತಾರೆ. ಸೊ ನಮ್ಗೆ ಏನಾದ್ರೆ ಗ್ರೋಯಿಂಗ್ ಮಾಡಕ್ಕೆ, ನಮ್ಗೆ ತುಳಿಯಕ್ಕೆ ಈ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ಇದು ಕ್ರಾಸ್ಟ್ ಅವರೇ, ಕನ್ಸ್ಯೂಮರ್ ಇಸ್ ಕಿಂಗ್ ಆದಾಗ ನಾನು ಸಪ್ಲೈಯರ್ ಆಸೋ ಕಿಂಗ್ ಆಗ್ಬೇಕು ಅಂತ. ನೀವು ಕನ್ಸ್ಯೂಮರ್ ಹೆಂಗಂದ್ರೆ ನನ್ನ ಜೋಬಲ್ಲಿ 5,000 ಇದ್ರೆ ನಾನು ಒಳ್ಳೆ ಹೋಟೆಲ್ಗೆ ಊಟ ಮಾಡಬೇಕು, ನನ್ನ ಜೋಬಲ್ಲಿ ಒಳ್ಳೆ ದುಡ್ಡು ಇದ್ರೆ ನಾನು ಒಳ್ಳೆ ಡ್ರೆಸ್ ತೊಗೋಬೇಕು, ಶೂ ತೊಗೋಬೇಕು, ಮತ್ತೊಂದು ತೊಗೋಬೇಕು, ಎನಿ ಐಟಮ್ಸ್ ನಾನು ಪರ್ಚೇಸ್ ಮಾಡ್ಬೋದು. ನನ್ನ ಕನ್ಸ್ಯೂಮರ್ ಬೆಳಿಗ್ಗೆಯಿಂದ ಸಂಜೆ ದುಡಿದಿರೋ ಫಾರ್ಮರ್ಗೋ ಅಥವಾ ಸಪ್ಲೈಯರ್ಗೆ ನೀವು ಜಸ್ಟಿಸ್ ಸಿಗಲ್ಲ ಅನ್ನೋದಾದ್ರೆ ಇವ್ರ ಹತ್ರ ಜಸ್ಟಿಸ್ ಸಿಗಲ್ಲ. ನೀವು ಮಲ್ಟಿ ಬ್ರ್ಯಾಂಡ್ ಬಂದರೆ ನಮಗೆ A1 ಮಾತ್ರ ಕೊಡ್ರಿ, ನಮ್ಮ ಕನ್ಸ್ಯೂಮರ್ ಎಲ್ಲ ಸ್ವಲ್ಪ ಟಾಪ್ ಲೆವೆಲ್ ಬರ್ತಾರೆ ನಮ್ಮ ಮಾಲ್ಗೆ, ಅವ್ರಿಗೆ ಒಳ್ಳೆ ಕ್ವಾಲಿಟಿ ಬೇಕು ಅಂತಂದರೆ ರೈತನಿಗೆ ನೀವು ಬೇಸಿಕ್ ಆದಂಥ ಯಾವುದೇ ಫೆಸಿಲಿಟಿ ಇಲ್ದೇ ಅವ್ನು ಬೆಳೀತಕ್ಕಂಥ ಈಗಿನ ನೀರಲ್ಲಿ, ಈಗಿರ್ತಕ್ಕಂಥ ಡ್ರಾಟು, ಈಗಿರೋ ಬರೋದಲ್ಲಿ ಅವನೇನೋ ಅಲ್ಪ ಸ್ವಲ್ಪ ಗೊಬ್ಬರ ಔಷಧ ಹಾಕಿ ಬೆಳಿತಾನೆ. ಅವನಿನ್ನು A ಗ್ರೇಡಲ್ಲಿ ಕೊಡೋಕ್ಕಾಗುತ್ತೆ? ಒಳ್ಳೆ ಪ್ರಶ್ನೆ ಅವರೇ. A ಗ್ರೇಡ್ ಕೊಡುವ ಮೆಟೀರಿಯಲ್ ಇದೆಯಲ್ಲ ಅದರದ್ದು ಬೆಲೆ ಇವರು C ಗ್ರೇಡ್ ಕೊಡುವ ಬೆಲೆಗಿಂತ ಕಮ್ಮಿ ಇರುತ್ತೆ. ದಟ್ ಇಸ್ ದ ಪಾಯಿಂಟ್. ಲವೋಟಿ ಅವರು ಹೌದು. ಯಾಕೆಂದ್ರೆ ಇದು ನಾನು ಈಗ ಇವಾಗ ಒಂದು ವಿಷಯ ಯಾಕೆ ಉದಾಹರಣೆ ಕೊಡ್ತೀನಿ ಹೇಳಿ. ಇವಾಗ ಕಿರಾಣ ಅಂಗಡಿಯವರು ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕಾಸಿಲ್ಲ ಅಂತ ಮುದ್ರಾ ಬ್ಯಾಂಕ್ನವರು ಮಾಡಿದ್ದೇನು? ಮೋದಿಯವರು ಮುದ್ರಾ ಬ್ಯಾಂಕ್ ಅಂತ ಕೊಟ್ಟಿರೋದು ಯಾರಿಗೋಸ್ಕರ? ಇಂಥವರಿಗೋಸ್ಕರ. ಬಟ್ ಮುದ್ರಾ ಬ್ಯಾಂಕ್ ಎಲ್ಲೂ ಹಳ್ಳಿಯಲ್ಲಿ ಸಕ್ಸಸ್ ಆಗಿಲ್ಲ, ನಾನು ಅಲ್ಲಿದ್ದೀನಿ. ಅಲ್ಲ ಕರೆಕ್ಟ್, ಇಲ್ಲ ಮುದ್ರಾ ಬ್ಯಾಂಕ್ ಓಪನಿಂಗ್ ನಾನು ಹೋಗಿದ್ದೆ. ಬಟ್ ಮುದ್ರಾ ಬ್ಯಾಂಕ್ ನಲ್ಲಿ ಯಾರೋ ವ್ಯಾಪಾರಸ್ಥರಿಗೂ ಇಡೀ ನಮ್ಮ ದೇಶದಲ್ಲಿ ಲೆಂತ್ ಅಂಡ್ ಬ್ರೆತ್ ಅಲ್ಲಿ ಯಾವ ವ್ಯಾಪಾರಸ್ಥರಿಗೆ ಯಾರಿಗೂ ಕೊಟ್ಟಿಲ್ಲ ಮುದ್ರಾ ಬ್ಯಾಂಕ್. ಇಲ್ಲ ಬರೀ ನೀವು ಹೇಳಿದ ಘೋಷಣೆ ಮಾತ್ರ ಉಳ್ಕೊಂತಾ ಇದೆ, ಕಾಮಪ್ಲೈ ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಪ್ರಾಕ್ಟಿಕಲ್ ತಗೊಂಡಿಲ್ವೋ? ನಾನು ಹೇಳ್ತಾ ಇರೋದು, ನಾನು ಈಗ AC ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಬಿಸಿಲಲ್ಲಿ ಗಾಳಿಯಲ್ಲಿ ನಾನು ಹಳ್ಳಿಯಲ್ಲಿ 1 ವರ್ಷ ಇದ್ದು ಬಂದಿದ್ದೀನಿ. ಅಲ್ಲಿಗೂ ವಾತಾವರಣಕ್ಕೂ ಇಲ್ಲಿ ಬಂದು ಮಾತಾಡ್ತಾ ಇರೋದಕ್ಕೂ ಭಾಳ ಜಗತ್ತು ವ್ಯತ್ಯಾಸ. ನಾವು ಪ್ರಾಕ್ಟಿಕಲ್ ಮಾತಾಡ್ಬೇಕು, ಬರೀ ಕೂತ್ಕೊಂಡು ಇವರು ಹೊಡಿತಾರಲ್ಲ. ಇದು ನಾವು ಹಳ್ಳಿಗೆ ಹೋಗ್ತಾ ಇಲ್ಲ. 50 ಲಕ್ಷ ಅಂಡ್ ಅಬೌವ್ ಸಪ್ಲೈಯರ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ಸಪ್ಲೈಯರ್ ಬಗ್ಗೆ. ಹಳ್ಳಿ ಅಂತ ಸಪ್ಲೈಯರ್ ನಿಮಗೆ ಅವನು ಇಲ್ಲಿ ತಗೊಂಬರೋ ಅವಶ್ಯಕತೆ ಇಲ್ಲ. ಈ ಮಲ್ಟಿ ಬ್ರ್ಯಾಂಡ್ ಅವರು ಹೋಗಿ ತಗೊಂಡ್ಬರ್ತಾರೆ. ದಿಸ್ ಈಸ್ ವಾಟ್ ದ ಅಡ್ವಾಂಟೇಜ್. ಮತ್ತೆ ಅವ್ರಿಗೆ ಡೈರೆಕ್ಟ್ ಪೇಮೆಂಟ್ ಸಿಗುತ್ತೆ. ನೋಡ್ರಿ, ನಿಮ್ಗೆ ದಲ್ಲಾಳಿಗಳಿಲ್ಲ ಆಯ್ತಾ, ನಿಮ್ಗೆ ಕಮಿಷನ್ ಇಲ್ಲ, ಮೋಸ ಇಲ್ಲ, ಕಮಿಷನ್ ಇಲ್ಲ. ಆಮೇಲೆ ಇವತ್ತಿನ ಪರಿಸ್ಥಿತಿಯಲ್ಲಿ APMC ನಲ್ಲಿ ರೈತ ನೇರವಾಗಿ ಹೋಗ್ಬಿಟ್ಟು ಮಾರ್ಕೆಟ್ ಇಲ್ಲ ಪಟ್ಟಣಗಳಿಗೆ ಬಂದು ಮಾರಾಟ ಮಾಡ್ಬೋದು. ನೇರವಾಗಿ ಹೋಗಿ ಅವನು ಸಂತೆನಲ್ಲಿ, ರೈತ ಸಂತೆಗಳಲ್ಲಿ ಮಾರ್ಬೋದು. ಅವ್ನು ನೇರವಾಗಿ ಯಾವುದೇ APMC ನಲ್ಲಿ ಹೋಗ್ಬೋದು, ಮಾಡ್ಬೋದು. ಆಪರ್ಚುನಿಟಿ ಎಲ್ಲ ಕಡೆ ಓಪನ್ ಆಗೈತೆ. ನಾವು ಇದೇ ಪ್ರತಿಬಂಧ ಏನು ಮಾಡ್ತಾ ಇಲ್ಲ. ಇದೇ ರೈತನಿಗೆ ಟೊಮ್ಯಾಟೊ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನಲ್ಲಿ ನಾವು ನೋಡಿದ್ರೆ ಉದಾಹರಣೆ ತೊಗೊಂಡಿದ್ರೆ 8 ವರ್ಷ ಆಯಿತು ಉದಾರೀಕರಣದಲ್ಲಿ FDI ಓಪನ್ ಮಾಡೋಯ್ತು ಮಾರ್ಕೆಟು. ಟ್ಯಾಕ್ಸ್ ಇಲ್ಲ, ಯಾರು ಬೇಕೋ ಎಲ್ಲಿ ಬೇಕೋ ನಮ್ಮ ರೈತರಿಂದ ಯಾರು ಖರೀದಿಸಿ ಮಾಡಿದ್ದಾರೆ ಇಲ್ಲ, ಎಲ್ಲಿ ಅವ್ರಿಗೆ ನೇರವಾಗಿ ಬಹಳ ಮಲ್ಟಿ ಬ್ರ್ಯಾಂಡ್ FDI ಬಂದೈತೆ, ಕಾರ್ಪೊರೇಟ್ಸು ಬಂದೈತೆ, ರಿಲಯನ್ಸು ಬಂದೈತೆ. ನೇರವಾಗಿ ಖರೀದಿ ಮಾಡಿಕೊಂಡು ಎಲ್ಲಿ ಉತ್ತಮವಾಗಿ ಅವ್ರ ಬೆಲೆ ಸಿಕ್ಕಿದೆ. ಆದರೂ 90% ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆಗಲಿ ಅವರ ರೈತರು ಬೆಳೆದಿರೋ ಪದಾರ್ಥಗಳು APMC ವ್ಯಾಪಾರಸ್ಥರನ್ನೇ ಮಾರ್ಕೊಡ್ತಾ ಇರೋದು. ಇದು ನಾವು ಕ್ಲಿಯರಾಗಿ ತಮಗೂ ಗೊತ್ತೈತೆ. ನಾವು ಇವತ್ತು ಮಾಧ್ಯಮದಿಂದ ಹೇಳ್ತಾ ಇದ್ದೀವಿ, ನಾವೇ ಅವ್ರ 90% ಸರಕನ್ನ ಇವತ್ತು ಮಾರ್ಕೊಡ್ತಾ ಇದ್ದೀವಿ. ನೀವೇ ಇಂಡಿಯಾ ವ್ಯಾಪಾರಸ್ಥರು APMC ಹೋಲ್ಸೇಲ್ ಹೌದು. APMC ಇಷ್ಟೆಲ್ಲ ಬಂದ್ಮೇಲೂ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಥ್ರೆಟ್ ಇಲ್ಲ ಅಂತ ಆಯ್ತಲ್ಲ. ಇಲ್ಲ, ಬಟ್ ರಿಟೇಲ್ಗೆ ಥ್ರೆಟ್ ಆಗೋಯ್ತಲ್ಲ. ರಿಟೇಲ್ಗೆ ಯಾಕಂದ್ರೆ ರೈತರಿಂದ ಡೈರೆಕ್ಟ್ ಆಗಿ ಫಾರಿನ್ ಡೈರೆಕ್ಟ್ ಖರೀದಿ ಮಾಡಲ್ಲ. ಬಟ್ ರಿಟೇಲ್ನಲ್ಲಿ ಯಾವಾಗ ನೀವು ಹೋಗ್ತೀರಾ, ಪಟ್ಟಣಗಳಲ್ಲಿ ನಾವು ನೋಡಿದೀವಿ ಎಲ್ಲ ಸೂಪರ್ ಮಾರ್ಕೆಟ್ ಮುಚ್ಚೋಗ್ತಾ ಇದೆ. ಈಗ ಲವೋಟಿ ಅವರು ಹೇಳ್ತಾರೆ, ಅವ್ರು ಇಡೀ ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು, 10 crore ಕಮ್ಯುನಿಟಿ. ಆ 10 crore ಕಮ್ಯುನಿಟಿ ಜೊತೆ 66% ರೈತರಿದ್ದಾರೆ ಅಲ್ವಾ? ಇಟ್ಸ್ ಚೈನ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು FDI ಪ್ರಕಾರ ಈಗಿನ ನಾರ್ಮ್ಸ್ ಅಲ್ಲಿ ಮಿನಿಮಮ್ 500+ crore ರೂಪಾಯಿ ಇನ್ವೆಸ್ಟ್ ಮಾಡಬೇಕು
ಇದರಲ್ಲಿ FDI ಅಲ್ವಾ ಅಲೌಟ್ರೆ 550 ಕೋಟಿ ರೂಪಾಯಿ ಮಿನಿಮಮ್ ಇನ್ವೆಸ್ಟ್ ಮಾಡ್ಬೇಕು ನೀವು FDI ನಲ್ಲಿ. ಆದರೆ ಈ ಸುಮಾರು ಕಂಡೀಷನ್ಸ್ಗಳಿದಾವೆ, ಅದು ಕೂಡ ಅವ್ರು ಮೀಟ್ ಮಾಡ್ತಾರಾ? ನೀವು ನಾನು ಬೆಳಗ್ಗೆ ನಮ್ಮ ಮನೆಗೆ ಏನೋ ಒಂದು ನಾನು ಅಗರಬತ್ತಿ ರೆಡಿ ಮಾಡ್ತೀನಿ, ನಾನು ಅಗರಬತ್ತಿ ಅವನಂತ ನೀವು ಹೇಳ್ತಾರೆ ಕ್ವಾಲಿಟಿ ಹೇಳ್ತೀರಿ ಅಲ್ವಾ? ನೀವು ಬ್ರ್ಯಾಂಡಲ್ಲಿ ನೀವು ಮಲ್ಟಿ ಬ್ರ್ಯಾಂಡಲ್ಲಿ ಕ್ವಾಲಿಟಿ, ಅದರ ಕ್ವಾಂಟಿಟಿ, ಅದರ ಶೈನಿಂಗು ಅದೆಲ್ಲ ಹೇಳ್ತೀರಿ. ಬಟ್ ನಾನು ಅಗರಬತ್ತಿ ಹಳ್ಳಿಯಲ್ಲೋ ಶ್ರೀರಾಮ್ಪುರದಲ್ಲಿ ಅಗರಬತ್ತಿ ಮಾಡೋನು ಒಳ್ಳೆ ಸ್ಮೆಲ್ ಇದ್ರು ಕೂಡ ಅವನಿಗೆ ಬ್ರ್ಯಾಂಡ್ ಇಲ್ಲ. ನೀವು ಬ್ರ್ಯಾಂಡೆಡ್ ಐಟಮ್ ಮಾಡ್ತೀರಿ, ಬಟ್ ಇಲ್ಲಿ ಹೇಳೋದ್ರ ಕಂಡೀಷನ್ ಅಲ್ಲಿ ಬ್ರ್ಯಾಂಡೆಡ್ ನಾನ್ ಬ್ರ್ಯಾಂಡೆಡ್ ನಾನ್ ಬ್ರ್ಯಾಂಡೆಡ್ ರೇಟ್ ಕಮ್ಮಿ ಇರುತ್ತೆ. ನನ್ನ ಕನ್ಸ್ಯೂಮರ್ಗೆ ಅವರು ಮೀಟ್ ಮಾಡ್ತಾರೆ. ಆ ಥರ ಅಲ್ಲ ಅದು. ಇವಾಗ ಮಲ್ಟಿ ಬ್ರ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎಂಟೈರ್ ಫಾರ್ಮರ್ ಟು ಕನ್ಸ್ಯೂಮರ್, ಎಂಟೈರ್ ಮ್ಯಾನೇಜ್ಮೆಂಟ್ ಡನ್ ಬೈ ದಿಸ್ ಕಂಪನಿ. ದಟ್ಸ್ ವೈ ಇವಾಗ ಇದು ಸಕ್ಸಸ್ಫುಲ್ ಯಾಕೆ ಆಗಿಲ್ಲ? ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಫ್ರೆಶ್ ಆಗಲಿ ಅಥವಾ ಮಧ್ಯವರ್ತಿಗಳು ಯಾಕೆ ಸಕ್ಸಸ್ ಆಗಲಿ? ಬಿಕಾಸ್ ಆಫ್ ದಿಸ್. Because they could not invest all these supply chain management, refrigeration van, refrigeration supply, godowns, refrigeration ವಾತಾವರಣ, ಹಳ್ಳಿಯಲ್ಲಿ ರೆಫ್ರಿಜರೇಷನ್ ಸಿಸ್ಟಮು ಇದೆಲ್ಲ ಮಾಡ್ಲಿಕ್ಕೆ ಆಗಿಲ್ಲ ಇವರಿಗೆ. ಅಷ್ಟು ಇನ್ವೆಸ್ಟ್ಮೆಂಟ್ ಇವ್ರು ಮಾಡ್ಲಿಕ್ಕೆ ಆಗಿಲ್ಲ. ಸೊ ಇವರು ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಕೋರ್ ಸೆಕ್ಟರ್ ಮಾಡಿ, ನೀವು ಹಾರ್ಟಿಕಲ್ಚರ್ ಎಲ್ಲಿ ಬೆಳೀತಾರೆ ಅಂತಲ್ಲೇ ನೀವು ಬೇಕಾದ್ರೆ ಕೋಲ್ಡ್ ಸ್ಟೋರೇಜ್ ಮಾಡಿಸಿ, ರೈತರಿಗೆ ಕೋಲ್ಡ್ ಸ್ಟೋರೇಜ್ ಇರ್ತಕ್ಕಂಥ ಲಾರಿಗಳು ಕೊಡಿ. ಈಗ ಜಮ್ಮು ಕಾಶ್ಮೀರ ಆಪಲ್ ಬರುತ್ತೆ ಹಿಮಾಚಲ ಆ ಕಡೆದು, ಅಲ್ಲಿ ಬಿತ್ಕೋಬಹುದು, ತುಂಬಾ ಪ್ಯಾಕ್ಡ್ ಆಗಿ ನೀಟ್ ಆಗಿರುತ್ತೆ. ಅಲ್ಲ ಈಗ ಕೋಲ್ಡ್ ಕೊಡಿ ಅಂದ್ರೆ ಯಾರು ಕೊಡಬೇಕು? ಅದನ್ನು ಪ್ರೊವೈಡ್ ಮಾಡಿ ಅಂತ ಹೇಳ್ತಾರಲ್ಲ, ಸರ್ಕಾರ ಮಾಡಬೇಕು. ಸರ್ಕಾರ ಎಲ್ಲ ಕಾಸಿರ್ಲಿದ್ದ ಪ್ರೊವೈಡ್ ಮಾಡಿ. ಈಗ ಸ್ವಚ್ಛ ಭಾರತ್ ಪ್ರಚಾರಕ್ಕೆ ಸಿಗುತ್ತೆ, ಕೋಲಾರದಲ್ಲಿ ಬೇರೆ ಬೇರೆ ಎಲ್ಲ ಪ್ರಚಾರಕ್ಕೆ 1,000 ಕೋಟಿ ಖರ್ಚು ಮಾಡ್ತಾರೆ. ಕೋಲಾರದಲ್ಲಿ 3 ರೆಫ್ರಿಜರೇಷನ್ ಇವೆ, ಆದ್ರೆ ಅವರು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ರೈತರು ಬಂದು ಇಟ್ಟಿಗೆ ಇಡಲ್ಲ. ಯಾಕೆ ಇಡಲ್ಲ ಅಂದ್ರೆ ಒಂದು ಮೂಟೆಗೆ 5 ರೂಪಾಯಿ ಕೊಡ್ಬೇಕು ಅವನು, ಎಲೆಕ್ಟ್ರಿಸಿಟಿ ಚಾರ್ಜಸ್ ಏನು, ಎಲೆಕ್ಟ್ರಿಸಿಟಿ ಚಾರ್ಜಸ್ ಏನು, ಆಮೇಲೆ ಇಲ್ಲ ರೇಟ್ ಅವನು ಆದ್ರೆ ಅವನು ಅದು ಲಾಸು ಇದು ಲಾಸ್ ಅಲ್ವಾ? ಸೊ ನಮ್ದು ನಮ್ದು ಸ್ಟೇಬಲ್ ಎಕಾನಮಿ ಎಲ್ಲ, ನಮ್ದು ಮಾರ್ಕೆಟ್ ಕೂಡ ಅಪ್ ಅಂಡ್ ಡೌನ್ ಇರುತ್ತೆ. ರೈತನಿಗೆ ಗೊತ್ತಾಗಲ್ಲದು ನನಗೆ ಇವತ್ತು ರೇಟ್ ಆಗುತ್ತೆ ನಾಳೆ ಆಗಲ್ಲ ಅಂತ. ಬೆಳಿಗ್ಗೆ ಬಂದಿರ್ತಾರೆ ಲಾರಿ ತಗೊಂಡು, ಇದೆಲ್ಲ ನೋಡ್ಕೊಂಡ್ರೆ ನಾವ್ ಹೇಳೋದು ಸಾಧಾರಣ ಉದಾಹರಣೆ ತಗೊಳ್ಳಿ. ನಮ್ಮ ಬೆಂಗಳೂರು ನಗರದಲ್ಲಿ ಒಂದು 10,000 to 15,000 20,000 ಜನಸಂಖ್ಯೆ, ಒಂದು 30% ಫೋರ್ಸು 10,000 to 15,000 ರೂಪಾಯಿನೇ ಅವರು ಪ್ರತಿ ತಿಂಗಳು ದುಡಿಯೋದು. ಅಂಥವರು ಈ FDI ಬಂದ ಮೇಲೆ ಮಾಜುಳಿ ಸಣ್ಣ ಪುಟ್ಟ ಈ ವ್ಯಾಪಾರಸ್ಥ ಇಲ್ಲ ಅಂದರೆ ಅವರು ಲಾಸ್ಟ್ನಲ್ಲಿ ಅವರು ಖರೀದಿ ಮಾಡೋಕ್ಕೆ ತೊಂದರೆ ಆಗೋರು ಅನುಭವ ಮಾಡೋದು ಯಾರಿಗೆ? ಈ FDI ಯಾರಿಗೆ ಓಪನ್ ಮಾಡ್ತಕ್ಕಂಥ ಫ್ಲಡ್ ಗೇಟ್ ಓಪನ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಒಂದ್ ಕಡೆ 10 ಕೋಟಿ ವ್ಯಾಪಾರಸ್ಥರ ಜೊತೆಗೆ 66% ಅಂದ್ರೆ ಹೆಚ್ಚು ಕಮ್ಮಿ ಒಂದು 60 ರಿಂದ 70 ಕೋಟಿ ರೈತರಿಗೆ ಹೊಡೆತ ಬೀಳುತ್ತೆ. ಸೊ ಇದ್ರ ವಿರುದ್ಧ ತಾವು ನೀವು ಸುಮ್ಮನಿರಲ್ಲ. ಇಲ್ಲ, ಹೋರಾಟ ಅಂತೂ ನಿಶ್ಚಯ. ಎಸ್ ಲಾವಟ್ ಪ್ರಕಾಶ್ ಅವರು ಇಲ್ಲಿ ಮೋದಿ ಅವರೊಂದು ಪ್ರಾಮಿಸ್ ಮಾಡಿದ್ರು ರೈತರಿಗೆ, ಡಬಲ್ ದ ಪ್ರೈಸ್ ಕೊಡ್ತೀನಿ, ಕಮಿಷನ್ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವ್ರು ಸೆಕ್ರೆಟರಿ ಇಂದ ಒಂದು ಅಫಿಡವಿಟ್ ಹಾಕ್ಸಿದ್ದಾರೆ. ಇದು ನಿಜವಾದ ಮೋದಿಯ ರೀತಿ. ಅದು ಬರ್ಬೇಕಾದ್ರೆ ಮ್ಯಾನಿಫೆಸ್ಟೋಗೆ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ನಮ್ಗೆ ಈ ತರ ಆಗತ್ತೆ, ಯಾಕಂದ್ರೆ ನಾವು ಈ ಯಾವುದೇ ಪಕ್ಷನ ವ್ಯಾಪಾರಸ್ಥರು ಹೊಂದಾಣಿಕೆ ಆಗಲ್ಲ. ಇಲ್ಲ, FDI ಏನ್ ಮ್ಯಾನಿಫೆಸ್ಟೋ ಮಾಡಿದಾನ ಇದನ್ನ ನಾವು 100% ವಿರೋಧ ಮಾಡಿ ಎಲ್ಲೋ ಒಂದು ಕೋರ್ಟ್ಸ್ ನಲ್ಲಿ ತಗೊಂಡು ಹೋಗ್ತೀವಿ. ಯಾಕಂದ್ರೆ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ, ಆನ್ ರೆಕಾರ್ಡ್ ಐತೆ, ಮನಿ ಬಿಡ್ತಾರೆ. ಅದಕ್ಕೆ ನಾವು ವ್ಯವಸ್ಥೆ ನಾವು ಮಾಡಿದೀವಿ, ಕನ್ಫೆಡರೇಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮೆಮೊ ಹಾಕಿದೀವಿ. ಎಸ್ ಲಾವಟ್ ಅವರೇ, ಕ್ರಾಸ್ಟ್ ಅವರೇ, ತಮ್ಮಿಬ್ರು ಕೂಡ ಧನ್ಯವಾದ. ಯಾಕಂತಂದ್ರೆ ಇವತ್ತು ಯಾವುದೇ ಒಂದು ಪಾಲಿಸಿ ಅದು ಇದು ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಇರಬೇಕು ಹೊರತಾಗಿ ಕೆಲವು ಸೆಕ್ಟರ್ ಅಂದರೆ ಒಂದಷ್ಟು ಜನಕ್ಕೆ ಅನುಕೂಲ ಆಗುವಂಥ ಪಾಲಿಸಿಗಳು ಯಾವತ್ತೂ ಕೂಡ ಅವು ಜನಪರವಾದಂಥ ಪಾಲಿಸಿಗಳಾಗೋದಿಲ್ಲ. ಅದು ಚಂದ ಅಥವಾ ಅಂದ ಅಥವಾ ಅದಕ್ಕೆ ಕಲರ್ಫುಲ್ ಆದಂಥ ವರ್ಡ್ಗಳು ಬಳಸೋದ್ರಿಂದ ಈ ದೇಶದ ಜನರ ಬದುಕನ್ನು ಹಸನ ಮಾಡೋಕ್ಕಾಗಲ್ಲ, ಅವರಿಗೊಂದು ಒಳ್ಳೆಯ ಬದುಕನ್ನು ಕಟ್ಕೊಡೋಕ್ಕಾಗಲ್ಲ ಅಂತ ಹೇಳ್ತೇವೆ. ಚರ್ಚೆನ ಮುಗಿಸ್ತಾ ಇದ್ದೀನಿ. ಸುದ್ದಿ TV ಸುಳ್ಳು.